ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ರವಿಯ ಮಕರ ಮಾಸದ ವಿಶೇಷವಾದ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿ ಪಥವನ್ನು ಬದಲಿಸುವಂತಹ ಪ್ರಕ್ರಿಯೆ ಜರುಗುತ್ತಾ ಇರುತ್ತೆ. ಅದರಲ್ಲೂ ಜನವರಿ 14ಕ್ಕೆ ಸೂರ್ಯನ ಒಂದು ಮಕರ ರಾಶಿ ಪ್ರವೇಶವು ಅದು ವರ್ಷದ ಒಂದು ಮಹತ್ವವಾದ ಸಂಕ್ರಾಂತಿಯ ಒಂದು ಸ್ಥಾನವನ್ನು ಪಡೆದಿದೆ. ಸೂರ್ಯನ ಸಂಕ್ರಮಣಗಳಲ್ಲಿ ಅತ್ಯಂತ ಮಹತ್ವವಾದ ಧಾರ್ಮಿಕವಾದ ಜೊತೆಗೆ ಸಾಮಾಜಿಕವಾದ ಹಾಗೂ ಈ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಗಳ ವಿಚಾರದಲ್ಲೂ ಆ ಮಕರ ಸಂಕ್ರಾಂತಿಯು ಮಹತ್ವವನ್ನು ಪಡೆದಿದೆ. ಸೂರ್ಯನು ತನ್ನ ದಕ್ಷಿಣ ಪಥವನ್ನು ಮುಗಿಸಿ ಉತ್ತರ ಪಥದ ಕಡೆಗೆ ಬರುವಂಥ ಉತ್ತರಾಯಣ ಪರ್ವಕಾಲ ಎಂದು ಆ ಮಕರ ಸಂಕ್ರಾಂತಿಯನ್ನು ಕರೀತಾರೆ. ಆ ಮಕರ ಸಂಕ್ರಾಂತಿಯ ಫಲವನ್ನು ಮುಂದಿನ ಸಂಕ್ರಾಂತಿವರೆಗೂ ಫಲ ನಿರೂಪಣೆ ಮಾಡುವಂಥ ಪದ್ಧತಿ ಸೌರಮಾನ ಪದ್ಧತಿಯಲ್ಲಿ ನಮ್ಮ ದೇಶಾದ್ಯಂತ ಬಹಳ ಪ್ರಾಚೀನ ಕಾಲದಿಂದ ನಡೆದು ಬಂದಿದೆ. ಈಗಾಗಲೇ ಆ ಮಕರ ಸಂಕ್ರಾಂತಿಯ ವಾರ್ಷಿಕ ಫಲದ ಒಂದು ವಿಶೇಷ ವಿಡಿಯೋ ಜೊತೆಗೆ ಆ ಸಂಕ್ರಾಂತಿಯ ಆಕೃತಿ ಅಂತ ಬರುತ್ತೆ. ಈ ಬಾರಿ ಸಂಕ್ರಾಂತಿ ಆಕೃತಿ ಮಹೋದರಿ ಅಂತ. ಆ ಮಹೋದರಿ ಸಂಕ್ರಾಂತಿಯ ಪೂರ್ಣ ಫಲವನ್ನು ಜೊತೆಗೆ 12 ರಾಶಿಗಳ ಮೇಲೆ ಮಕರ ಸಂಕ್ರಾಂತಿಯ ಒಂದು ವರ್ಷದ ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಾ. ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ ಆ ಸಂಕ್ರಾಂತಿ ಫಲವನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಮುಂದಿನ ಸಂಕ್ರಾಂತಿವರೆಗೂ ಏನೆಲ್ಲ ಒಂದು ಆಗು ಹೋಗುಗಳಿರ್ತವೆ, ಜೊತೆಗೆ ಒಂದು ಸೂರ್ಯನ ಬಲ ನಿಮಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದರ ಒಂದು ಪೂರ್ಣ ವಿವರಣೆ ಅದರಲ್ಲಿರುತ್ತೆ. ಇನ್ನು ಈಗ ಈ ಒಂದು ವಿಡಿಯೋದಲ್ಲಿ ನಾವು ಸೂರ್ಯನ ಮಕರ ಮಾಸದ ಒಂದು ಫಲವನ್ನು ವಿಶ್ಲೇಷಣೆ ಮಾಡುವಂಥದ್ದು. ಪ್ರತಿ ತಿಂಗಳಿಗೂ ಆಗುವಂಥ ಸಂಕ್ರಾಂತಿಗೆ ಸೂರ್ಯನ ಸಂಕ್ರಾಂತಿ ಫಲ ಅಂದರೆ ಸೌರಮಾನ ಮಾಸ ಅಂತ ಹೇಳ್ತಾರೆ. ಸೌರಮಾನ ಮಾಸವು ಸಾಮಾನ್ಯವಾಗಿ ಅದು ಪ್ರತಿ ತಿಂಗಳ 14, 15 ಅಥವಾ 16ರ ಒಳಗೆ ಬದಲಾಗುವಂಥದ್ದೆಲ್ಲ ಇರುತ್ತೆ. ಅಂದರೆ ಸೂರ್ಯನ ಒಂದು ಚಲನೆ ಗಣನೆಗೆ ಅನುಗುಣವಾಗಿ ಕೆಲವೊಂದು ಬಾರಿ 15ನೇ ತಾರೀಕು ಬರುತ್ತೆ, ಕೆಲವೊಂದು ತಿಂಗಳಲ್ಲಿ 16ನೇ ತಾರೀಕಿಗೂ ಸೂರ್ಯನ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ತಿಂಗಳಿಗೆ ಒಂದು ಬಾರಿ ಸೂರ್ಯನು ರಾಶಿ ಪರಿವರ್ತನೆ ಮಾಡೇ ಮಾಡ್ತಾನೆ. ಸೂರ್ಯನು ಯಾವ ರಾಶಿಗೆ ಪ್ರವೇಶಿಸ್ತಾನೋ ಆ ರಾಶಿಯ ಹೆಸರಲ್ಲಿ ಆ ಮಾಸ ಅಥವಾ ಆ ತಿಂಗಳನ್ನು ಕರೀತಾರೆ. ಉದಾಹರಣೆಗೆ ಸೂರ್ಯನು ಈಗ ಮಕರ ರಾಶಿಗೆ ಪ್ರವೇಶಿಸ್ತಾನೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದ ಒಂದು ತಿಂಗಳ ಅವಧಿ ಅಂದರೆ ಈ ಜನವರಿ 14ರಿಂದ ಮುಂದಿನ ಫೆಬ್ರವರಿ 12ರವರೆಗೂ ಅಲ್ಲಿ ವಿಶೇಷವಾಗಿ ಮಕರ ಮಾಸ ಎಂದು ಅದನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಆ ಮಕರ ಮಾಸದ ಫಲ ಅಂದರೆ ಸೂರ್ಯನ ಸೌರಮಾನ ಮಾಸದ ಫಲವನ್ನು ಈಗ ನಾವು ಈ ಒಳನಲ್ಲಿ ವಿಶ್ಲೇಷಣೆ ಮಾಡುವಂಥದ್ದು. ಈ ಬಾರಿ ಆ ಮಕರ ಸಂಕ್ರಾಂತಿಯ ಫಲದಲ್ಲಿ ಹಲವಾರು ಉತ್ತಮ ಫಲಗಳು ವ್ಯಕ್ತವಾಗಿವೆ ಸಾರ್ವತ್ರಿಕವಾಗಿ, ಜೊತೆಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಈ ಸಾರ್ವತ್ರಿಕ ಫಲದಲ್ಲಿ ವ್ಯಕ್ತವಾಗಿವೆ. ಇನ್ನು ಈ ತಿಂಗಳಲ್ಲೂ ಹಾಗೆಯೇ ಈ ತಿಂಗಳಲ್ಲೂ ಮಕರ ಮಾಸದಲ್ಲಿ ಸೂರ್ಯನು ಅಲ್ಲಿ ಮಕರ ರಾಶಿಗೆ ಪ್ರವೇಶಿಸುವಂಥ ಕುಂಡಲಿಯ ಒಂದು ಅನುಷ್ಠಾನದ ಕಾಲದಲ್ಲಿ ಸೂರ್ಯನು ಅಲ್ಲಿ ಮಕರದಲ್ಲಿರ್ತಾನೆ. ಆ ಒಂದು ಮಕರ ಮಾಸದಲ್ಲಿ ಜೊತೆಗೆ ಅಲ್ಲಿ ಶನಿ ಶುಕ್ರರು ಕುಂಭದಲ್ಲಿ ಇರುವಂಥದ್ದು, ರಾಹು ಮೀನದಲ್ಲಿ ಇರುವಂಥದ್ದು, ಗುರುವು ವಕ್ರಿಯಾಗಿ ಅಲ್ಲಿ ಈ ವೃಷಭ ರಾಶಿಯಲ್ಲಿ ಇರ್ತಾನೆ. ಅದೇ ರೀತಿ ಕುಜನಿಗೆ ಸಹ ವಕ್ರತ್ವ ಅಲ್ಲಿ ಪ್ರಾಪ್ತವಾಗಿರುತ್ತೆ. ಅಲ್ಲಿ ಆತನು ಕಟಕ ರಾಶಿಯಲ್ಲಿ ನೀಚತ್ವವನ್ನು ಹೊಂದಿರ್ತಾನೆ. ಕೇತುವು ಕನ್ಯಾ ರಾಶಿಯಲ್ಲೂ, ಬುಧನು ಅಲ್ಲಿ ಧನುರಾಶಿಯಲ್ಲೂ ಇರುವಂಥ ಒಂದು ಸ್ಥಿತಿಯಲ್ಲಿ ಈ ಕುಂಡಲಿ ಬರುತ್ತೆ. ಅಂದರೆ ಈ ದಿನದ ಕುಂಡಲಿ ಇಂತಹ ಒಂದು ಅನೇಕ ರೀತಿಯ ಗ್ರಹದ ಒಂದು ವೈಶಿಷ್ಟ್ಯಗಳು ಇರುವ ಕಾರಣ ಅವೆಲ್ಲರ ಪರಿಣಾಮ ಜೊತೆಗೆ ರವಿಯು ಇರುವಂಥ ಸ್ಥಾನ, ರವಿಯ ಸ್ಥಾನಕ್ಕೆ ಇರುವಂತಹ ದೃಷ್ಟಿಗಳು, ರವಿಯ ಸ್ಥಾನಕ್ಕೆ ಇರುವಂತಹ ಸಾಮೀಪ್ಯಗಳು ಇವೆಲ್ಲವೂ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಮಕರ ಮಾಸದಲ್ಲಿ ಸಾಮಾನ್ಯವಾಗಿ ಈ ಪ್ರಕೃತಿಯಲ್ಲಿ ಕೆಲವೊಂದು ವೈಚಿತ್ರ್ಯಗಳ ಘಟನೆ ಜರುಗ್ಬೋದು. ಪ್ರಕೃತಿಯಲ್ಲಿ ವಿಶೇಷವಾಗಿ ಈ ಗಾಳಿ ಮತ್ತು ನೀರಿನ ಒಂದು ವ್ಯತ್ಯಾಸದಿಂದ ಆಗುವಂಥದ್ದು, ಚಂಡಮಾರುತಗಳು ಆಕಸ್ಮಿಕವಾಗಿ ಬರುವಂಥದ್ದು ಮಕರ ಮಾಸದಲ್ಲಿ ಜನವರಿ ತಿಂಗಳಲ್ಲಿ, ಜೊತೆಗೆ ವಿಪರೀತವಾದ ಚಳಿಯ ಒಂದು ಬಾಧೆ, ಆ ಚಳಿಗೆ ಶೀತ ಮಾರುತಗಳಿಂದ ತೊಂದರೆ ಆಗುವಂಥದ್ದು, ಶೀತ ಮಾರುತ ಜೊತೆಗೆ ಆಕಸ್ಮಿಕವಾದ ಮಳೆಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಮಕರ ರಾಶಿಯು ಶನಿ ಮಹಾತ್ಮರ ಮಕರ ವಾಯು ತತ್ವದ ಒಂದು ರಾಶಿಯಾಗಿರುತ್ತೆ ಕಾರಣ ಅಲ್ಲಿ ವಾಯುವಿನ ಒಂದು ಅಂದರೆ ಬೇರೆ ಬೇರೆ ರೀತಿಯ ಶೀತ ಗಾಳಿನೂ ಬರ್ಬೋದು, ಚಂಡಮಾರುತಗಳು ಬರುವಂಥದ್ದು, ಜೊತೆಗೆ ಕೆಲವೊಂದು ಭಾಗದಲ್ಲಿ ಇದೇ ಕಾಲದಲ್ಲಿ ಬಿಸಿ ಗಾಳಿ ಸಹ ಆರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿವಿಧ ರೀತಿಯ ವೈಚಿತ್ರ್ಯಗಳಂದರೆ ಮಳೆ, ಚಳಿ, ಬಿಸಿಲು ಈ ಮೂರರ ಒಂದು ವೈಪರೀತ್ಯಗಳು
ಈ ಕಾಲದಲ್ಲಿ ಮಕರ ಮಾಸದಲ್ಲಿ ಬರುವಂಥ ಸಾರ್ವತ್ರಿಕ ಫಲದಲ್ಲಿ ವ್ಯಕ್ತವಾಗುತ್ತೆ. ಜೊತೆಗೆ ಅನೇಕ ರೀತಿಯ ಈ ಧಾರ್ಮಿಕವಾದ ಕ್ಷೇತ್ರಗಳಲ್ಲಿ ಅಥವಾ ಧಾರ್ಮಿಕವಾದ ಸಂಘಟನೆಗಳಲ್ಲಿ ಅನೇಕ ರೀತಿಯ ಒಂದು ವಿವಾದಗಳು ಬರುವಂಥದ್ದು, ಧಾರ್ಮಿಕ ಸ್ಥಳಗಳಲ್ಲಿ ಏನಾದರೂ ಕಲಹಗಳು ಆಗುವಂಥದ್ದು, ಧಾರ್ಮಿಕ ಸ್ಥಳದಲ್ಲಿ ಏನಾದರೂ ಜಗಳಗಳು, ಹಿಂಸಾತ್ಮಕವಾದ ಘಟನೆಗಳಾಗುವಂಥದ್ದು, ಅಥವಾ ಕೆಲವೊಂದು ಧಾರ್ಮಿಕವಾದ ಸಮ್ಮೇಳನಗಳಲ್ಲಿ ಏನಾದರೂ ಒಂದು ಅಗ್ನಿ ಅವಘಡಗಳು ಅಥವಾ ಇನ್ನಿತರ ಯಾವುದೇ ಅವಘಡಗಳು, ವಾಹನ ಅವಘಡಗಳು ಎಲ್ಲ ಜರುವಂಥ ಸಾಧ್ಯತೆ ಕಂಡುಬರುತ್ತೆ. ಇಲ್ಲ, ಯಾಕಂದರೆ ಅಲ್ಲಿ ಕುಜನು ಅತಿ ನೀಚನಾಗಿರ್ತಾನೆ. ಅತಿ ನೀಚನಾದ ಕುಜನು ಜೊತೆಗೆ ಅಲ್ಲಿ ಗುರುವಿಗೆ ವಕ್ರಗತಿ, ಇವೆಲ್ಲವೂ ಆ ಕಾರಣವಾಗಿ ರವಿಯ ಪ್ರಭಾವಕ್ಕೆ, ಆ ರವಿಯ ಒಂದು ಉತ್ತಮ ಪ್ರಭಾವವನ್ನು ಅಲ್ಲಿ ಕೆಲವು ನಿಯಂತ್ರಣ ಮಾಡುವಂಥದ್ದು. ಜೊತೆಗೆ ಆ ಮಕರ ಮಾಸವು ಹೆಚ್ಚಾಗಿ ಸೂರ್ಯನು ಶನಿಯ ಮಹಾರಾಜರ ಒಂದು ಮನೆ ಆಗಿರುವಂಥ ಮಕರದಲ್ಲಿ ಇರುವ ಕಾರಣ ಅಲ್ಲಿ ಆ ಸಾರ್ವತ್ರಿಕ ಫಲದಲ್ಲಿ ಬಹಳಷ್ಟು ರಾಜಕೀಯವಾದ ವ್ಯತ್ಯಾಸಗಳು, ಧಾರ್ಮಿಕವಾದ ವ್ಯತ್ಯಾಸಗಳು, ಜೊತೆಗೆ ಉನ್ನತ ಹುದ್ದೆಯಲ್ಲಿರುವವರಿಗೆ ಏನಾದರೂ ಬರುವಂಥ ತೊಂದರೆಗಳು ಇವೆಲ್ಲವನ್ನು ವ್ಯಕ್ತ ಮಾಡ್ತವೆ. ಹಾಗಾಗಿ ಇಂತಹ ಒಂದು ಯಾರು ನ್ಯಾಯಕ್ಕೆ ವಿರುದ್ಧವಾಗಿರ್ತಾರೋ ಅಥವಾ ಧರ್ಮಕ್ಕೆ ವಿರುದ್ಧವಾಗಿರ್ತಾರೋ ಅಂಥವರ ಮೇಲೆ ಕೆಲವು ಕ್ರಮ ಬರೋದಾಗಲಿ, ಅಥವಾ ಪ್ರಕೃತಿಯೇ ಅಂಥವರಿಗೆ ಕೆಲವೊಂದು ಪಾಠವನ್ನು ಕಲಿಸುವಂಥ ಪ್ರಮೇಯಗಳು ಮಕರ ಮಾಸದಲ್ಲಿ ಹೆಚ್ಚಾಗಿ ಹಿಂದಿನಿಂದಲೂ ನಡೀತಾ ಬಂದಿದೆ. ಯಾಕಂದರೆ ಅಲ್ಲಿ ಶನಿ ಮಹಾರಾಜರು ಅವರು ನಿಷ್ಪಕ್ಷಪಾತವಾದ ನ್ಯಾಯಮೂರ್ತಿಗಳಾಗಿದ್ದಾರೆ. ಅಂಥ ಒಂದು ನಿಷ್ಪಕ್ಷಪಾತ ಕೆಲವು ನ್ಯಾಯದ ವಿಚಾರಗಳಾಗಿರ್ಬೋದು, ಜೊತೆಗೆ ಪ್ರಕೃತಿ ಕೊಡುವಂಥ ಕೆಲವೊಂದು ಶಿಕ್ಷೆಯ ಪರಿಣಾಮಗಳು ಸಹ ಜನರ ಮೇಲೆ ಸಹ ಬರುವಂಥದ್ದು ಅದು ಈ ಮಕರ ಮಾಸದಲ್ಲಿ ವ್ಯಕ್ತವಾಗುತ್ತೆ. ಹಾಗಾಗಿ ಸಾರ್ವಜನಿಕವಾಗಿ ಸ್ವಲ್ಪ ಎಲ್ಲ ಒಂದು ಜನರು ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗುತ್ತೆ. ಆರೋಗ್ಯ ವಿಚಾರ, ಜೊತೆಗೆ ಸಾಮಾಜಿಕ ವಿಚಾರ, ಆರ್ಥಿಕ ವಿಚಾರ, ರಾಜಕೀಯ ವಿಚಾರದಲ್ಲಿ ಕೆಲವೊಂದು ಅಲ್ಲೋಲ ಕಲ್ಲೋಲಗಳು ಅಥವಾ ಏರುಪೇರುಗಳು ಆಗುವಂಥದ್ದು ಈ ತಿಂಗಳಲ್ಲಿ ಕಂಡುಬರುತ್ತೆ. ಇನ್ನು ಹವಾಮಾನದಲ್ಲೂ ಏರುಪೇರು, ಆರ್ಥಿಕತೆಯಲ್ಲೂ ಏರುಪೇರು, ಜೊತೆಗೆ ಬೇರೆ ಬೇರೆ ರೀತಿಯ ಈ ಚಟುವಟಿಕೆಗಳು ಸಹ ಹಾಗೆ ಅದು ಚಟುವಟಿಕೆಗಳಲ್ಲಿ ಏನೇನಾದರೂ ವ್ಯತ್ಯಾಸಗಳು ಬರುವಂಥದ್ದಾಗಲಿ, ಅಲ್ಲಿ ಏನಾದರೂ ವಿಶೇಷವಾದ ದುರಂತಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವೂ ಮಾನವ ನಿರ್ಮಿತವಾದ ಕೆಲವು ದುರಂತಗಳು ಬಂದರೆ ಕೆಲವೊಂದು ಈ ಪ್ರಕೃತಿಯಿಂದ ಆಗುವಂತಹ ದುರಂತಗಳು ಸಹ ಈ ಮಕರ ಮಾಸದಲ್ಲಿ ವ್ಯಕ್ತವಾಗುತ್ತೆ. ಅಂದರೆ ಅವೆಲ್ಲವೂ ಸಾರ್ವತ್ರಿಕವಾಗಿ ಈ ಮಕರ ಮಾಸದಲ್ಲಿ, ಜೊತೆಗೆ ಮಹೋದರಿಯ ಫಲದಲ್ಲಿ ಸಹ ಹಾಗೆ ಮಹೋದರಿಯ ಫಲವು ಆಕೆಯ ಒಂದು ಸಂಚಾರ, ಆಕೆಯ ಒಂದು ವ್ಯಕ್ತಿತ್ವ, ಆಕೆಯು ಆತ ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ, ಒಂದು ಕುಮಾರಿ ಆಕೃತಿಯನ್ನು, ಕುಮಾರ ಅಂದರೆ ಕುಮಾರ ವಯಸ್ಸಿನ ಒಂದು ಆಕೃತಿ ಎಂದು ಕಂಡುಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅಂತಹ ಒಂದು ಯುವ ವಯಸ್ಸಿನವರಿಗೆ, ಸಣ್ಣ ವಯಸ್ಸಿನವರಿಗೆ ಸ್ವಲ್ಪ ಕೆಲವೊಂದು ವ್ಯತ್ಯಾಸಗಳು ಆಗುವಂಥದ್ದು, ಕೆಲವೊಂದು ಅತಿರೇಕದ ವರ್ತನೆಗಳು ಸಣ್ಣ ವಯಸ್ಸಿನವರಲ್ಲಿ ಆಗುವಂಥದ್ದು, ಜೊತೆಗೆ ಅತಿ ಒಳ್ಳೆಯದು ಆಗುವಂಥದ್ದು, ಅತಿ ಕೆಟ್ಟದ್ದು ಆಗುವಂಥದ್ದು ಈ ಸಣ್ಣ ವಯಸ್ಸಿನಲ್ಲಿ ಜರುಗುತ್ತೆ. ಆಕಸ್ಮಿಕವಾದ ಘಟನೆಗಳು ಈ ಕುಮಾರ ವಯಸ್ಸಿನಲ್ಲಿರೋರಿಗೆ ಜರುಗುವಂಥ ಸಾಧ್ಯತೆ ಈ ಸಂಕ್ರಾಂತಿಯ ಮಾಸದಲ್ಲಿ, ಜೊತೆಗೆ ಸಂಕ್ರಾಂತಿಯ ಫಲದಲ್ಲೂ ಕಂಡುಬರುತ್ತೆ. ಹಾಗಾಗಿ ಮಕರ ಮಾಸದಲ್ಲಿ ಇವೆಲ್ಲ ಸಾರ್ವತ್ರಿಕ ಫಲಗಳು ವ್ಯಕ್ತವಾಗಿವೆ. ಇವೆಲ್ಲವನ್ನು ನಾವು ಯಾವ ರೀತಿ ಸ್ವೀಕರಿಸಬೇಕು, ಬಿಡಬೇಕು ಅನ್ನೋದು ಅದು ನಮ್ಮ ಒಂದು ವೈಯಕ್ತಿಕವಾದ ವಿಚಾರಕ್ಕೆ ಬಿಟ್ಟಿದ್ದು. ಆದರೂ ಯಾರೋ ಇದರಿಂದ ಫಲಗಳಿಂದ ಅದು ಆಕಸ್ಮಿಕ ಬರುತ್ತೆ, ತೊಂದರೆ ಆಗುತ್ತೆ, ಆ ದುರಂತ ಬರುತ್ತೆ, ಪ್ರಕೃತಿ ಇವೆಲ್ಲವೂ ಅನುಚಾನವಾಗಿ ಹಿಂದೆನೂ ನಡೆದಿತ್ತು, ಮುಂದೆನೂ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರ್ತವೆ. ಆದರೆ ಬರುತ್ತೆ ಅಂತ ನಾವೇನೋದನ್ನು ಭಯಪಟ್ಟು ಕೂರುವಂಥದ್ದಲ್ಲ. ಎಲ್ಲದಕ್ಕೂ ಅವೆಲ್ಲ ಬಂದರೆ ಅದರ ಅಡ್ಡ ಪರಿಣಾಮ ನಮಗೆ ಬಾರದಿರಲಿ, ಅಥವಾ ಹೆಚ್ಚು ಅಡ್ಡ ಪರಿಣಾಮ ಆಗದಿರಲಿ, ಅಥವಾ ನಮಗೆ ತೊಂದರೆಗಳಾಗೋದಿಲ್ಲ. ಅದಕ್ಕೆ ನಾವು ಈ ಭಗವಂತನ ಶರಣ ಹೋಗುವಂಥದ್ದು. ಯಾಕಂದರೆ ಸೂರ್ಯ ಭಗವಂತನು ಆತನು ಸರ್ವಶಕ್ತಿ ಮೂಲ, ಜಗತ್ತಿಗೆ ಪಿತಾ ಸ್ವರೂಪ, ಜಗತ್ತಿನ ತಂದೆಯು ಆತನೇ, ಜಗತ್ತನ್ನು ರಕ್ಷಿಸುವನು ಆತನೇ, ಜಗತ್ತನ್ನು ಪಾಲನೆ ಮಾಡೋನು ಆತನೇ, ಜಗತ್ತಿನ ಮುಂದೆ ಆ ಒಂದು ವಿನಾಶ ಅಥವಾ ಲಯ ಆಗೋ ಸಹ ಆತನೇ. ಹಾಗಾಗಿ ಮೂಲತಃ ಬ್ರಹ್ಮರೂಪ ಅಂತ ಹೇಳ್ತಾರೆ. ಹಾಗೆ ಉದಯ ಬ್ರಹ್ಮರೂಪ, ಮಧ್ಯಾಹ್ನತು ಮಹೇಶ್ವರ, ಅಸ್ತಕಾಲೆ ಸ್ವಯಂ ವಿಷ್ಣು, ತ್ರೈಮೂರ್ತಿ ದಿವಾಕರ ಅಂತ ಹೇಳ್ತಾರೆ ಆತನಿಗೆ. ಹಾಗಾಗಿ ಆತನು ಬ್ರಹ್ಮ ವಿಷ್ಣು ಶಿವರ ಒಂದು ಸಾಕ್ಷಾತ್ ಪ್ರತ್ಯಕ್ಷ ರೂಪ. ಅಂದರೆ ಜಗತ್ತಿನಲ್ಲಿ ಕಾಣುವಂಥ ಪ್ರತ್ಯಕ್ಷ ದೇವರೇ ಸೂರ್ಯ ಭಗವಂತರು. ಹಾಗಾಗಿ ಆ ಸೂರ್ಯ ಭಗವಂತನ ಒಂದು ನಾವು ಭಕ್ತಿ ಮಾಡಿದರೆ, ಧ್ಯಾನ ಮಾಡಿದರೆ, ಅವನೊಂದು ಸ್ತುತಿ ಸ್ತೋತ್ರಗಳನ್ನು ಮಾಡಿದರೆ ಈ ಒಂದು ಸಂಕ್ರಾಂತಿಯಿಂದ ಆಗುವ ಒಂದು ಅಡ್ಡ ಪರಿಣಾಮಗಳು ಅಥವಾ ಸೂರ್ಯನ ಒಂದು ಗೋಚಾರದ ಅಡ್ಡ ಪರಿಣಾಮಗಳು ನಮಗೆ ಅದು ಬರೋದಿಲ್ಲ. ಹಾಗಾಗಿ ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಿತವಾದ ಶ್ಲೋಕ, ಮಂತ್ರ, ಸ್ತುತಿ ಸ್ತೋತ್ರಗಳನ್ನು ನಾವು ಪಠನೆ ಮಾಡಿ ಬರತಕ್ಕಂತಹ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದು. ಇವೆಲ್ಲವೂ ಸಾರ್ವತ್ರಿಕ ಫಲದಲ್ಲಿ ಆಯಿತು. ಇನ್ನು ರಾಶಿಗಳಿಗೆ ಅನುಗುಣವಾಗಿ ಯಾವ ರೀತಿ ಉತ್ತಮ ಫಲ ಆಗುತ್ತೆ, ಯಾವ ರಾಶಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು, ಯಾವ ರಾಶಿಗೆ ಉತ್ತಮ ಫಲ ಇದೆ, ಯಾರಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ ಅನ್ನೋದನ್ನು ಗಮನಿಸಿದರೆ ಅಲ್ಲಿ ಸಾಮಾನ್ಯವಾಗಿ ಪ್ರತಿ ಗೋಚಾರದಲ್ಲೂ ಸೂರ್ಯನು ಒಂದು ತಿಂಗಳಲ್ಲಿ ಕೇವಲ 4 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಉಳಿದ ಒಂದು 4 ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲ, ಇನ್ನುಳಿದ 4 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲ, ಈ ರೀತಿ ವ್ಯಕ್ತವಾಗುತ್ತೆ. ಹಾಗಾಗಿ ಅಲ್ಲಿ ಉತ್ತಮ, ಮಧ್ಯಮ, ಅಧಮ ಆದಿ ಫಲಗಳು ವ್ಯಕ್ತವಾಗಿರೋ ಕಾರಣ ಆ ಒಂದು ರಾಶಿಗೆ ಅನುಗುಣವಾಗಿ ಹೇಗೆ ಫಲವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಅಲ್ಲಿ ಈ ಬಾರಿ ಸೂರ್ಯನ ಚಲನೆ ಉತ್ತಮವಾದ ಸ್ಥಾನದಲ್ಲಿ ಬರ್ತಾಯಿದೆ. ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ದಶಮದಲ್ಲಿ ಬರುವಂಥ 10ನೇ ಮನೆಯಲ್ಲಿರುವಂಥ ಸೂರ್ಯನಿಂದ ನಿಮಗೆ ಅತ್ಯಂತ ಉತ್ತಮ ಫಲಗಳು ಈ ಒಂದು ತಿಂಗಳಲ್ಲಿ, ಅಂದರೆ ಜನವರಿ 14ರಿಂದ ಫೆಬ್ರವರಿ 12ರವರೆಗೂ, ಅಂದರೆ ಫೆಬ್ರವರಿ 12ಕ್ಕೆ ಮತ್ತೆ ಆತನು ಕುಂಭರಾಶಿಗೆ ಪ್ರವೇಶಿಸುವ ಒಂದು ಘಟನೆ ಜರುಗುತ್ತೆ. ಆವಾಗ ಕುಂಭ ಮಾಸ ಆರಂಭ ಆಗುತ್ತೆ. ಹಾಗಾಗಿ ಈ ಮಕರ ಮಾಸದಲ್ಲಿ ಈ ಒಂದು ತಿಂಗಳ ಅವಧಿಯಲ್ಲಿ ಮೇಷರಾಶಿಯವರಿಗೆ ಬಹಳ ಉತ್ತಮ ಫಲ ವ್ಯಕ್ತವಾಗಿರುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸಿದ್ಧಿಯಾಗ್ತವೆ.
ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಅದೆಲ್ಲ ಈಗ ನಮಗೆ ಬೇಗನೆ ಪರಿಣಾಮವಾಗಿ ಬೇಗ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ನೀವು ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯುವಕರಿಗೆ, ಸಾಧಕರಿಗೆ ಆ ಒಂದು ಉದ್ಯೋಗ ಸಿಗುವಂಥದ್ದಾಗಲಿ, ಅಥವಾ ನಿಮ್ಮ ಒಂದು ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರ ಅಥವಾ ಯಾವುದೇ ರೀತಿಯ ಕೈಗಾರಿಕೆ ಚಟುವಟಿಕೆ, ಕೃಷಿ ಯಾವುದೇ ಇರಲಿ, ಅದರಲ್ಲಿ ಈಗ ಹೆಚ್ಚಿನ ಒಂದು ಲಾಭ ಆದಾಯ ಬರುತ್ತೋ, ಹೆಚ್ಚಿನ ಒಂದು ನಿಮಗೆ ಅವಕಾಶಗಳು ಸಿಗುವಂಥದ್ದು, ಅದನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ನಮ್ಮ ಒಂದು ಮಹತ್ತಾದ ಒಂದು ಏನು ಯೋಜನೆಗಳಿದ್ರೆ, ಕನಸುಗಳಿದ್ರೆ ನನಸಾಗಲಿಕ್ಕೆ ಸಹಾಯ ಆಗುವಂಥದ್ದು. ಇನ್ನು ಕೋರ್ಟು ಕಚೇರಿ ಅಥವಾ ಇನ್ನಿತರ ಯಾವುದೇ ವಿವಾದಗಳಿದ್ರೆ, ಆಸ್ತಿ ಸಂಬಂಧಿತ ವಿವಾದಗಳಿದ್ರೆ ಅಥವಾ ಪಿತ್ರಾರ್ಜಿತವಾದ ಸ್ವತ್ತುಗಳ ವಿವಾದಗಳು, ಅವೆಲ್ಲ ಈಗ ವಿವಾದಗಳು ಬಗೆಹರಿದು ನಿಮಗೆ ಸಿಗಬೇಕಾದ ಏನು ಸವಲತ್ತುಗಳು, ಸಂಪತ್ತುಗಳು ನಿಮಗೆ ಸಿಗ್ತವೆ. ಇನ್ನು ಇದಲ್ಲದೆ ಈ ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ಸಾಧಕರು ಯಾರು ಇರ್ತಾರೆ ಅವರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಈಗ ಹಿಂದೆ ಇದ್ದಂತಹ ಒಂದು ಜಗಳ ಅಥವಾ ಕಲಹದ ವಾತಾವರಣ ನಿವಾರಣೆಗೆ ಈಗ ಸ್ವಲ್ಪ ಶಾಂತಿ, ಸುವ್ಯವಸ್ಥೆ ವಾತಾವರಣ ಜರುಗುತ್ತೆ. ಆರೋಗ್ಯ ಉತ್ತಮ ಆಗಿರುತ್ತೆ, ಮನಸ್ಥಿತಿ ಉತ್ತಮ ಆಗಿರುತ್ತೆ, ಹಣದ ಸ್ಥಿತಿ ಉತ್ತಮ ಆಗಿರುತ್ತೆ. ಹಾಗಾಗಿ ತನು ಮನ ಧನ ಎಲ್ಲವೂ ಆ ಒಂದು ಸೂರ್ಯ ಭಗವಂತನ ಆಶೀರ್ವಾದದಿಂದ, ಅಂದರೆ ಅಪರೂಪಕ್ಕೆ ಸಿಗುವಂಥ ಘಟನೆಗಳಿವೆಲ್ಲ, ಪ್ರತಿ ಬಾರಿ ಎಲ್ಲ ಸಿಗುವಂಥದ್ದಲ್ಲ. ಹಾಗಾಗಿ ಈ ಬಾರಿ ನಿಮಗೆ ಈ ಮಕರ ಮಾಸವು ಮೇಷರಾಶಿಯವರಿಗೆ ಭಾಗ್ಯದಾಯಕವು, ಸುಖದಾಯಕವು, ಕಾರ್ಯಸಿದ್ಧಿದಾಯಕವು, ಜೊತೆಗೆ ಅನೇಕ ರೀತಿಯ ಇಷ್ಟಾರ್ಥಗಳನ್ನು ಪೂರೈಕೆ ಮಾಡುವಂಥ ಒಂದು ಉತ್ತಮ ಅವಕಾಶಗಳು. ವಿಶೇಷವಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು, ರಾಜಕೀಯದಲ್ಲಿರೋರು, ಸರ್ಕಾರಿ ಮೂಲದಲ್ಲಿರುವಂಥವರು, ಜೊತೆಗೆ ಕಾಂಟ್ರಾಕ್ಟ್ ಇತ್ಯಾದಿ ಕೆಲಸಗಳನ್ನು ಮಾಡೋರು, ಅದು ಯಾವುದೇ ರೀತಿಯ ಉದ್ಯೋಗ ವೃತ್ತಿಯನ್ನು ಮಾಡುವಂಥವ್ರಿಗೆ ಹೆಚ್ಚಿನವರಿಗೆ ಈ ಒಂದು ತಿಂಗಳು ಬಹಳ ಒಂದು ಲಾಭದಾಯಕವಾಗಿ, ಯಶಸ್ದಾಯಕವಾಗಿರುತ್ತೆ. ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿವೆ. ಹಿಂದೆ ಬಹಳ ಕಾಲದಿಂದ ನೆನೆಗುದ್ದಿಗೆ ಅಂದರೆ ಪೆಂಡಿಂಗ್ ಇದ್ದ ವಿಚಾರಗಳು ಈಗ ಅಲ್ಲದೆ ಸಾಲ್ವ್ ಆಗುತ್ತೆ, ಅಂದರೆ ಪರಿಹಾರ ಆಗುತ್ತೆ ಅಂತ ಈ ಒಂದು ಕಂಡುಬರುತ್ತೆ. ಹಾಗಾಗಿ ಮೇಷರಾಶಿಯವರು ಈ ಸೂರ್ಯ ಭಗವಂತನ ವಿಶೇಷವಾದ ಆಶೀರ್ವಾದದ ಮಕರ ಮಾಸವನ್ನು ಸದುಪಯೋಗಪಡಿಸಿಕೊಳ್ಳಿ. ಹಾಗೆಯೇ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆಗಳನ್ನು ನೀವು ಮಾಡ್ಬೋದಾಗಿದೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಸೂರ್ಯನ ಒಂದು ಚಲನೆ ನವಮದ ಚಲನೆ ಆಗುತ್ತೆ. ನವಮದಲ್ಲಿ ನಿಮಗೆ ಅದು ಮಿಶ್ರ ಫಲಗಳ ಸೂಚನೆ ಇರುತ್ತೆ, ಅಂದರೆ ತುಂಬ ಒಳ್ಳೆಯದು ಇಲ್ಲ, ತುಂಬ ಕೆಟ್ಟದೇನಿಲ್ಲ, ಅಂಥ ಸಂಕಷ್ಟ ಅಂತೂ ಇಲ್ಲ ನಿಮಗೆ. ನವಮದಲ್ಲಿ ಸೂರ್ಯನಿಂದಾಗಿ ನಿಮಗೆ ಕೆಲವೊಂದು ವೈಯಕ್ತಿಕ ವಿಚಾರದ ಮೇಲೆ, ವೈಯಕ್ತಿಕ ವಿಚಾರ ಅಂದರೆ ಈ ಪರ್ಸನಲ್ ರಿಲೇಷನ್ಶಿಪ್ಗಳು, ಅಂದರೆ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಅಥವಾ ಮನೆಯ ಸದಸ್ಯರ ಜೊತೆಗೆ ಸ್ವಲ್ಪ ಅತೃಪ್ತಿ ಕಾಡುತ್ತೆ. ಅದು ಏನಾದರೂ ಬಾಂಧವ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೊರತೆಗಳು ಬರುವಂಥದ್ದು, ಸಣ್ಣ ಪುಟ್ಟ ವಾದ ವಿವಾದಗಳು ಬರುತ್ತೆ. ಇದೆಲ್ಲ ಸಾಮಾನ್ಯವಾಗಿ ಸಂಸಾರದಲ್ಲಿ ಅಂದರೆ ಬಂದೇ ಬರುತ್ತೆ. ಅಂತ ಬರುವಂಥ ಸಾಮಾನ್ಯವಾದ ಒಂದು ವಿಚಾರಗಳು, ವಾದ ವಿವಾದಗಳು ಬರುತ್ತೆ. ಏನೋ ವೃತ್ತಿ ಜಾಗದಲ್ಲಿ ಸ್ವಲ್ಪ ಅತೃಪ್ತಿ ಕಾಡುತ್ತೆ. ಯಾರೋ ನಿಮಗೆ ಒಂದು ಜಾಬ್ ಮಾಡುವಂಥ ಜಾಗದಲ್ಲಿ ಅಲ್ಲಿ ಮೇಲಾಧಿಕಾರಿಗಳಿಂದ ಹೇಳೋಣ ಅಥವಾ ಹಿರಿಯ ವ್ಯಕ್ತಿಗಳಿಂದನೋ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದನೋ ಸ್ವಲ್ಪ ಏನಾದರೂ ನಿಮಗೆ ಅಸಮಾಧಾನಕರವಾದ ಘಟನೆಗಳು ಈ ಮಕರ ಮಾಸದಲ್ಲಿ ಜರಬಹುದಾಗಿದೆ. ಹಾಗಾಗಿ ಅವೆಲ್ಲವೂ ವೈಯಕ್ತಿಕ ವಿಚಾರದ ಮೇಲೆ, ಮಾತಿನ ಮೇಲೆ, ನಡವಳಿಕೆ ಮೇಲೆ ಸ್ವಲ್ಪ ನೀವು ನಿಗಾ ಇಟ್ಟರೆ ಆಯಿತು. ಇಲ್ಲಿ ಸೂರ್ಯ ಭಗವಂತರು ನಿಮ್ಮ ಆರೋಗ್ಯಕ್ಕೆ, ಹಣಕ್ಕೆ ಅಥವಾ ಸಂಪಾದನೆಗೆ, ಉದ್ಯೋಗಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡೋದಿಲ್ಲ. ಅದರಿಂದಾಗಿ ಪೂರಕವಾಗಿ ಇರ್ತಾರೆ. ಹಾಗೆ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಇದು ಬಾಂಧವ್ಯ, ಇದನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಂಡ್ರೆ ಹೆಚ್ಚಿನೇನು ಆತಂಕ, ಭಯ ಪಡುವಂಥದ್ದೇನಿಲ್ಲ. ವೃಷಭ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಿತ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನ ಹೇಳಿಕೊಳ್ಬೋದಾಗಿದೆ. ಬಳಿಕ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ. ಅಷ್ಟಮದಿಂದ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಈ ಮನೆಯು ಸ್ವಲ್ಪ ಸಂಕಷ್ಟಗಳನ್ನು ಸೂಚಿಸುವಂಥ ಮನೆಯಾಗಿರೋ ಕಾರಣ ಈ ಕಾಲದಲ್ಲಿ ಮಿಥುನ ರಾಶಿಯವರಿಗೆ ಮಕರ ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪರಿಣಾಮಗಳು ಬರ್ಬೋದು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂಥವ್ರಿಗೆ ಈ ಮಕರ ಮಾಸದಲ್ಲಿ ಜನವರಿ 14ರಿಂದ ಫೆಬ್ರವರಿ 12ರವರೆಗೆ, ಉದಾಹರಣೆಗೆ ಈಗ BP, ಶುಗರು, ಜಾಯಿಂಟ್ ಪೇನು, ಆರ್ಥರೈಟಿಸು, ಅಸ್ತಮಾನು, ಅಲರ್ಜಿನ್ ಯಾವುದಾದ್ರೂ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಇದ್ದಂಥ ಸಮಸ್ಯೆಗಳು ಈ ಮಾಸದಲ್ಲಿ, ಮಕರ ಮಾಸದಲ್ಲಿ ಹವಾಮಾನದಿಂದಲೋ, ನೀರಿನಿಂದಲೋ, ಆಹಾರದಿಂದಲೋ ಮತ್ತೆ ಸ್ವಲ್ಪ ಹೆಚ್ಚಳ ಆಗ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಇನ್ನು ಯಂತ್ರ, ವಾಹನ, ಉಪಕರಣ ಚಾಲನೆ ಮಾಡೋರು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಸಣ್ಣ ಪುಟ್ಟ ಅವಘಡಗಳು ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಅವಘಡಗಳಾಗದಂತೆ ಎಲ್ಲ ಸೇಫ್ಟಿ ರೂಲ್ಸನ್ನು, ಸೂಕ್ತವಾದ ಮುನ್ನೆಚ್ಚರಿಕೆ, ಸುರಕ್ಷಾ ಕ್ರಮಗಳನ್ನು ವಾಹನ ಚಲಾವಣೆಯಲ್ಲಿ ಅನುಸರಿಸಬೇಕು. ಜೊತೆಗೆ ಈ ಕಾಲದಲ್ಲಿ ಆರೋಗ್ಯದ ಮೇಲೂ ಅದು ಅಪಘಾತದ ವಿಚಾರವನ್ನು ಗಮನದ ಜೊತೆಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಅಸಮಾಧಾನಕರವಾದ ಘಟನೆಗಳು ಜರುಗುತ್ತವೆ. ಕೆಲವು ಅತೃಪ್ತಿ ಆಗುವಂಥ ಘಟನೆಗಳು ಜರುಗುತ್ತವೆ. ಜೊತೆಗೆ ಕೆಲವೊಮ್ಮೆ ಗುಪ್ತ ಶತ್ರುಗಳಿಂದ ಕಾಟ ಸಹ ಬರ್ಬೋದಾಗಿದೆ ನಿಮಗೆ. ಹಾಗಾಗಿ ಇಲ್ಲಿ ನಿಮಗೆ ವೈಯಕ್ತಿಕವಾದ ವಿಚಾರದಲ್ಲೂ, ಆರೋಗ್ಯದ ವಿಚಾರದಲ್ಲೂ ಎಲ್ಲ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ವೇಗವನ್ನು, ಆವೇಶವನ್ನು ಸ್ವಲ್ಪ ನಿವಾರಣೆ ಮಾಡ್ಕೋಬೇಕು. ತುಂಬ ಒಂದು ಸ್ಪೀಡಾಗಿ ವಾಹನ ಚಲಾಯಿದಾಗಲಿ, ತುಂಬ ಸ್ಪೀಡಾಗಿ ಏನಾದರೂ ಕಾರ್ಯಪ್ರವೃತ್ತರಾಗೋದು ಅದು ಸ್ವಲ್ಪ ಒಳ್ಳೆಯದಲ್ಲ. ಅದರಿಂದ ನಿಮಗೆ ತೊಂದರೆಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ತುಂಬ ವಿವೇಚನೆ ಮಾಡದೆ, ಮುನ್ನೆಚ್ಚರಿಕೆ ವಹಿಸದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಷ್ಟು ಉತ್ತಮ ಅಲ್ಲ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ನೀವು ಯಾವುದೇ ಒಂದು ವ್ಯಕ್ತಿಗಳ ಜೊತೆಗೆ ಏನಾದರೂ ಬಾಂಧವ್ಯವನ್ನು ನೀವು ಈಗ ಕುಲಗೆಡುವಂಥ ಅಂದರೆ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಆ ಬಾಂಧವ್ಯ ಬಗ್ಗೆ ಸಲ ಎಚ್ಚರಿಕೆ ಹೆಜ್ಜೆ ಬೇಕು. ಬಂಧುಗಳ, ಮಿತ್ರರ ಜೊತೆಗೆ ಯಾವುದೇ ರೀತಿಯ ವಾದ ವಿವಾದ, ಕಲಹಕ್ಕೆ ಸ್ವಲ್ಪ ಆಸ್ಪದವನ್ನು ಕೊಡಬಾರ್ದು. ಅದು ಪ್ರಯಾಣ ಕಾಲದಲ್ಲಿರ್ಬೋದು, ಅದು ಯಾವುದೇ ಸಮಾರಂಭದಲ್ಲಿರ್ಬೋದು, ಯಾವುದೇ ಫಂಕ್ಷನ್ನಲ್ಲಿರ್ಬೋದು, ಅಲ್ಲಿ ಏನಾದರೂ ಒಂದು ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸಹ ಮುನ್ನೆಚ್ಚರಿಕೆ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಫಲವು, ಈ ಮಕರ ಮಾಸವು ಸೂರ್ಯನಿಂದಾಗಿ ಅಷ್ಟೇ, ಬೇರೆ ಗ್ರಹಗಳ ಉತ್ತಮ ಫಲ ಖಂಡಿತ ಇರುವಂಥದ್ದು ಇರುತ್ತೆ. ಆ ಬಗ್ಗೆ ಯಾರೂ ಆತಂಕ ಪಡೋದಲ್ಲ.
ಆದರೆ ಸೂರ್ಯ ಭಗವಂತನ ಕೃಪೆ ನಿಮಗೆ ಮಕರ ಮಾಸ ಸ್ವಲ್ಪ ಕಡಿಮೆ ಇರುತ್ತೆ. ಆ ಬಗ್ಗೆ ನೀವು ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಬೋದಾಗಿದೆ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಸಪ್ತಮ ಅಥವಾ 7ನೇ ಮನೆ ಅಂತ ಹೇಳ್ತಾರೆ. ಹಾಗೆ ಸಪ್ತಮವು ಸಹ ಹಾಗೆ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳನ್ನು ಸೂಚಿಸುವಂತಹ ಸ್ಥಾನ ಆಗಿರುತ್ತೆ. ಇಲ್ಲಿ ನಿಮಗೆ ವಿಶೇಷವಾಗಿ ಆರೋಗ್ಯದ ಮೇಲೂ ಸಣ್ಣ ಪುಟ್ಟ ಪರಿಣಾಮ ಬರ್ಬೋದು, ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬರ್ಬೋದು, ಜೊತೆಗೆ ಆರ್ಥಿಕವಾಗಿನ ಸ್ವಲ್ಪ ಪರಿಣಾಮಗಳು ಬರ್ಬೋದು. ಆರ್ಥಿಕವಾಗಿ ಹಣದ ಮೇಲೆ, ಹಾಗೆ ತನ್ನೊಮ್ಮನ ಧನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುವಂಥ ಸಾಧ್ಯತೆ ಕಟಕ ರಾಶಿಯವರಿಗೆ ಕಂಡುಬರುತ್ತೆ. ವಿಶೇಷವಾಗಿ ಇಲ್ಲಿ ಕುಟುಂಬದಲ್ಲಿ ಕಲಹಗಳು ಬರುವಂಥದ್ದು, ಸಾಂಸಾರಿಕವಾದ ಕಲಹಗಳು, ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ಅತ್ತೆ ಮಾವ ಸೊಸೆ ಇತ್ಯಾದಿಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮಾತಿನ ಕಲಹಗಳು ಹೆಚ್ಚಳಾಗುವಂಥದ್ದು. ಇನ್ನು ಕೆಲವೊಮ್ಮೆ ಮನೆಯಲ್ಲಿ ಏನಾದರೂ ಅಸಮಾಧಾನಕರವಾದ ನಿರ್ಣಯಗಳಿಂದ ನಿಮಗೆ ಇನ್ನಷ್ಟು ಮನಸ್ಸಿಗೆ ಘಾಸಿಯಾಗುವಂಥದ್ದು, ಅದರಿಂದ ನಿಮಗೆ ನಿದ್ರಾಹೀನತೆ, ಚಿಂತೆ, ಒತ್ತಡಗಳು ಹೆಚ್ಚಳಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಈ ಮಕರ ಮಾಸದಲ್ಲಿ ಸ್ವಲ್ಪ ಹೆಚ್ಚಳ ನಿಮಗೆ ತೊಂದರೆ ಕೊಡುವಂಥದ್ದು. ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಅವರ ಒಂದು ಸ್ಥಾನ ಚಲನೆ ಅಂದರೆ ಟ್ರಾನ್ಸ್ಫರ್ಗಳು ಆಗ್ಬೋದಾಗಿದೆ. ಉದ್ಯೋಗವನ್ನು ಕೆಲವರಿಗೆ ಬಿಡುವಂಥದ್ದಾಗಲಿ ಉದ್ಯೋಗವನ್ನು ಬದಲಿಸುವಂಥ ಪ್ರಮೇಯ ಬರ್ಬೋದು. ಇನ್ನು ಕೆಲವರಿಗೆ ಮನೆ ಅಥವಾ ವಾಸಸ್ಥಳವನ್ನು ಬದಲಿಸುವಂಥ ಒಂದು ಯಾವುದೇ ಒಂದು ಅರ್ಜೆಂಟ್ ನಿರ್ಧಾರದಿಂದ ಅಂದರೆ ಬರುವಂಥ ಒಂದು ಆಕಸ್ಮಿಕ ನಿರ್ಧಾರದಿಂದ ಸ್ಥಾನ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ಅಂದರೆ ನೀವು ಮಾಡಿದಂಥ ಉತ್ತಮ ಘಟನೆಗಳೆಲ್ಲ ಸ್ವಲ್ಪ ನಿಮಗೆ ಅಸಮಾಧಾನ ಕೊಡುವಂಥ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ಜರುಗುವಂಥ ಸಾಧ್ಯತೆ ಮನೆಯಲ್ಲಿಯೋ ವೃತ್ತಿಯಲ್ಲಿಯೋ ಉದ್ಯೋಗದಲ್ಲೂ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲೂ ಸಹ ಕೆಲವೊಂದು ಸಡನ್ನಾಗಿ ನಿಮಗೆ ಏನಾದರೂ ಸುಸ್ತಾಗುವಂಥ, ಸಡನ್ನಾಗಿ ಏನಾದರೂ ನೋವುಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಶಿರೋಭಾಗ ಅಂದರೆ ತಲೆಯ ಕಣ್ಣು, ಕಿವಿ, ಮೂಗು, ಗಂಟಲು, ಹಲ್ಲು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಏನಾದರೂ ನೋವುಗಳು ಕಾಣಿಸ್ಕೊಳ್ಳುವಂಥದ್ದಿರುತ್ತೆ. ಆ ಬಗ್ಗೆ ಎಚ್ಚರ ಬೇಕು. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆಯಲ್ಲಿ ಖಂಡಿತ ಕಟಕ ರಾಶಿಯವರು ಈ ಮಕರ ಮಾಸದಲ್ಲಿ ಅನುಸರಿಸಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ರವಿಯ ಯಾವುದೇ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಅಥವಾ ಇನ್ನಿತರ ದೇವತಾ ಮಂತ್ರಗಳನ್ನು ಹೇಳ್ಬೋದಾಗಿದೆ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಇಲ್ಲಿ ಸೂರ್ಯನಿಂದ ಉತ್ತಮ ಫಲ ಪಡೆಯುವಂಥ 2ನೇ ರಾಶಿ ಸಿಂಹರಾಶಿ ಆಗಿರುತ್ತೆ. ಮೊದಲನೇದಾಗಿ ಮೇಷರಾಶಿಗೆ ಉತ್ತಮ ಫಲ ಬಂತು ದಶಮದಲ್ಲಿ. ಇಲ್ಲಿ ಈಗ ಸಿಂಹರಾಶಿ ನಿಮ್ಮ ರಾಶಿಯಿಂದ 6ಥ ಅಥವಾ 6ನೇ ಸ್ಥಾನದಲ್ಲಿ ಬರುವಂತಹ ಈ ಸೂರ್ಯ ಭಗವಂತನು ನಿಮಗೆ ಉತ್ತಮ ಫಲವನ್ನು ಈ ಬಾರಿ ಕೊಡಲಿದ್ದಾನೆ. ನಿಮ್ಮ ರಾಶಿಯಾಧಿಪತಿಯು ಸೂರ್ಯ ಭಗವಂತನೇ ಆಗಿದ್ದಾನೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿಯ ಒಂದು ವರವು ನಿಮಗೆ ತುಂಬ ಸ್ಟ್ರಾಂಗ್ ಅಂದರೆ ತುಂಬ ಪ್ರಬಲವಾದ ಉತ್ತಮ ಫಲವನ್ನು ಈ ಬಾರಿ ಕೊಡಲಿದೆ. ಹಾಗಾಗಿ ಸಿಂಹರಾಶಿಯವರು ಬಹಳ ಕಾಲದಿಂದ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಇರ್ತಾ ಇರಲಿಲ್ಲ. ಕೆಲವೊಮ್ಮೆ ಒಂದೇ ಗ್ರಹಗಳು, ಕೆಲವೊಮ್ಮೆ ಒಂದೂ ಗ್ರಹಗಳು ಇಲ್ಲದಂಥ ಒಂದು ಸ್ಥಿತಿಗಳು ನಿಮಗೆ ಕಳೆದ ಕೆಲವು ತಿಂಗಳಿಂದ ನಿರ್ಮಾಣ ಆಗ್ತಾ ಇದೆ. ಅಂತಹ ಒಂದು ಸ್ಥಿತಿಯಲ್ಲಿರುವಂಥ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಮಕರ ಮಾಸದಲ್ಲಿ ಒಂದು ಚೇತರಿಕೆ ಹೆಜ್ಜೆ. ಈ ಜನವರಿ 14ರಿಂದ ಫೆಬ್ರವರಿ 12ರವರೆಗೆ ನಿಮಗೆ ವಿಶೇಷವಾಗಿ ಸೂರ್ಯ ಭಗವಂತರು ಆಶೀರ್ವಾದ ಮಾಡ್ತಾಯಿದ್ದಾರೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಯಾವುದೇ ಪೆಂಡಿಂಗ್ ಇದ್ದ ವಿಚಾರಗಳಿದ್ದರೆ ಈಗ ಅದನ್ನು ಸಾಲ್ವ್ ಮಾಡ್ಕೋಬೋದು. ಯಾವುದೇ ರೀತಿಯ ಹಿಂದೆ ನಿಮಗೆ ಮಾಡಲಿಕ್ಕಾಗದ ಕೆಲಸ ಕಾರ್ಯಗಳಿಗೆ ಈಗ ಕೈ ಇಕ್ಬೋದು. ಜೊತೆಗೆ ಯಾವುದೇ ರೀತಿ ನಿಮ್ಮ ಉದ್ಯೋಗ, ವ್ಯಾಪಾರ ಇತ್ಯಾದಿಗಳನ್ನು ಸ್ಟಾರ್ಟ್ ಮಾಡಬೇಕು, ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಂದ್ರೆ ಈಗ ಅದರ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಬರುತ್ತೆ. ರಾಜಕೀಯ ಮೂಲ, ಸರ್ಕಾರಿ ಮೂಲ ಯಾರನ್ನು ಭೇಟಿಯಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಈಗ ಭೇಟಿಯಾದರೆ ಕೆಲಸ ಕಾರ್ಯಗಳಾಗುತ್ತೆ. ವಿವಾಹದ ಪ್ರಯತ್ನದಲ್ಲಿ ವಿವಾಹ ಫಿಕ್ಸ್ ಆಗ್ಬೋದು. ಉದ್ಯೋಗದ ಪ್ರಯತ್ನದಲ್ಲಿ ಉದ್ಯೋಗ ಸಿಗುವಂಥದ್ದು. ಜೊತೆಗೆ ಇನ್ನಿತರ ಯಾವುದೇ ನಿಮ್ಮ ಇಷ್ಟಾರ್ಥಗಳಾಗಿ ಮನೆ, ಭೂಮಿ ಕೊಳ್ಳುವ ವಿಚಾರದಲ್ಲಿ ಸಹ ಪ್ರಯತ್ನ ಪಟ್ಟರೆ ಅವೆಲ್ಲ ನಿಮಗೆ ಈಗ ಸಫಲವಾಗಿ ಸಕ್ಸಸ್ ಆಗುತ್ತೆ, ಯಶಸ್ವಿ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಈ ಬಂದಂಥ ಸುವರ್ಣಾವಕಾಶ ಅಂತ ಗೋಲ್ಡನ್ ಚಾನ್ಸ್ ಅಂತ ಹೇಳ್ತಾರೆ, ಆ ರೀತಿ ಆ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಪದೇ ಪದೇ ಇಂಥ ಅವಕಾಶಗಳು ಬರೋದಿಲ್ಲ. ಕೆಲವೊಮ್ಮೆ 3 ತಿಂಗಳು 4 ತಿಂಗಳೆಲ್ಲ ಕಾಯುವಂಥ ಪ್ರಮೇಯ ಇರುತ್ತೆ. ಹಾಗಾಗಿ ನಿಮಗೆ ಈಗ ಒಂದು ಬಂದಂಥ ಅವಕಾಶ, ಇದನ್ನು ಸೂರ್ಯ ಭಗವಂತರ ನಿಮ್ಮ ರಾಶಿಯಾಧಿಪತಿ ಸೂರ್ಯನ ಆಶೀರ್ವಾದವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ಇನ್ನು ನಿಮಗೆ ಕೆಲವೊಬ್ಬರಿಗೆ ಆಕಸ್ಮಿಕ ಧನಲಾಭ ಆಗುತ್ತೆ. ಕೆಲವೊಬ್ಬರಿಗೆ ಸನ್ಮಾನ, ಬಿರುದುಗಳು, ಪ್ರಶಸ್ತಿಗಳು ಸಿಗ್ಬೋದು. ಸಾಧಕರಿಗೆ, ಯುವಕರಿಗೆ ಅವಕಾಶಗಳು, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಏನಾದರೂ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ನಿಮ್ಮ ಏನಾದರೂ ಬೇಡಿಕೆ, ಕೋರಿಕೆಗಳಿದ್ರೆ ಅದರೀಗ ಬೇಗನೆ ಈಗ ಅದನ್ನು ಫುಲ್ಫಿಲ್ ಆಗುವಂಥದ್ದು, ಅಂದರೆ ನಿಮಗೆ ಅದು ಎಲ್ಲ ಈಗ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು ಇಂಥ ಅವಕಾಶಗಳು ಜರುಗುತ್ತೆ. ಜೊತೆಗೆ ಯಾವುದೇ ಈ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇವೆಲ್ಲವೂ ನಿಮಗೆ ತಕ್ಷಣವಾಗಿ ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳಿವೆ. ಇಲ್ಲಿಗೆ ನಿಮಗೆ ಕೆಲವೊಂದು ಆಕಸ್ಮಿಕವಾಗಿ ಉತ್ತಮವಾದ ಧನಲಾಭಗಳು, ಆಕಸ್ಮಿಕವಾದ ಕೊಡುಗೆಗಳು, ಬಹುಮಾನ, ಪ್ರಶಸ್ತಿಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವೂ ಎಲ್ಲ ವರ್ಗದ ಅಂದರೆ ಯಾವುದೇ ವೃತ್ತಿ ಮಾಡ್ತಾ ಇರಲಿ, ಅವರು ಇಂಜಿನಿಯರು, ಡಾಕ್ಟರು ಅಥವಾ ಇಂಡಸ್ಟ್ರಿ ಮಾಡೋರು, ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರು ಯಾರೇ ಇರಲಿ, ರೈತಾಪಿ ವರ್ಗದವರು ಯಾರೇ ಇರಲಿ, ಎಲ್ಲರಿಗೂ ಅವರವರ ಕ್ಷೇತ್ರದಲ್ಲಿ ಪ್ರಗತಿ ಇದೆ. ಅವರವರ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ನಿಮಗೆ ಭದ್ರತೆ ಬರುತ್ತೆ. ಜೊತೆಗೆ ಸ್ಥಾನಮಾನ ಸಹ ಲಭ್ಯ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಸಿಂಹರಾಶಿಯವರಿಗೆ ಸೂರ್ಯ ಭಗವಂತನ ಆಶೀರ್ವಾದದಿಂದ ಮಕರ ಮಾಸದಲ್ಲಿ ಸಿದ್ಧಾಗುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆ ನೀವು ಸಹ ಹೇಳ್ಬೋದಾಗಿದೆ ಸಿಂಹರಾಶಿಯವರು. ಬಳಿಕ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಇಲ್ಲಿ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ರ ಸ್ಥಾನದಲ್ಲಿ ಆಗುವಂಥದ್ದು. ಇಲ್ಲಿ ನಿಮಗೆ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಅಂದರೆ ನಿಮಗೆ ಆರೋಗ್ಯಕ್ಕೆ, ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ. ಇದು ವೈಯಕ್ತಿಕ ವಿಚಾರದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ವಿಶೇಷವಾಗಿ ನಿಮಗೆ ಈ ತಂದೆ ಮಕ್ಕಳು, ತಾಯಿ ಮಕ್ಕಳು ಇದ್ದರೆ ಅವರ ಜೊತೆಗೆ ಮಾತಿನ ವಿವಾದ,
ಅಥವಾ ಕಿರಿಯ ವ್ಯಕ್ತಿಗಳು, ಹಿರಿಯ ವ್ಯಕ್ತಿಗಳು ಯಾರ ಜೊತೆಗೆ ಇರ್ಬೋದು, ಮನೆಯಲ್ಲಿ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಅಂತಹ ವ್ಯಕ್ತಿಗಳ ಜೊತೆಗೆ ಮಾತಿನ ಒಂದು ಚಕಮಕಿ ಆಗುವಂಥದ್ದು. ಜೊತೆಗೆ ಹಿಂಗೆ ಇತರರಿಂದ ಅವಮಾನಕರ ಘಟನೆ ಆಗ್ಬೋದು. ಇತರರಿಂದ ಅಂದರೆ ನಿಮ್ಮ ಮನೆಯ ವ್ಯಕ್ತಿಗಳಿರ್ಬೋದು, ಅಥವಾ ಯಾವುದೇ ಆಗಂತುಕರು ಇರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳೇ ಇರ್ಬೋದು. ಹಾಗಾಗಿ ಅಲ್ಲಿ ಒಂದು ವ್ಯಕ್ತಿಗಳ ಮಾತುಕತೆ ಜೊತೆ ನಿಮಗೆ ಅವಮಾನಕರ ಘಟನೆ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ಚಿಂತೆಗಳು ಕಾಡುತ್ತೆ. ಹಳೆಯ ಒಂದು ವಿಚಾರವನ್ನು ಕೆದಕಿ ನಿಮಗೆ ಚಿಂತೆ ಕಾಡುತ್ತೆ. ಯಾವುದೇ ಒಂದು ಹಳೆಯ ವಿಚಾರ ನೆನಪಾಗಿ ಅದರ ಚಿಂತೆ ಕಾಡುತ್ತದೆ. ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ನಿಮಗೆ ಮುನ್ನುಗ್ಗಲಿಕ್ಕೆ ಧೈರ್ಯ ಸ್ವಲ್ಪ ಕಡಿಮೆ ಆಗುತ್ತೆ ಈ ತಿಂಗಳಲ್ಲಿ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಧೈರ್ಯದ ಕೊರತೆ ಕಾಡುತ್ತೆ. ಮನಸ್ಸಲ್ಲಿ ಅವ್ಯಕ್ತವಾದ ಭೀತಿ, ಭಯ ಇತ್ಯಾದಿಗಳು, ಹಿಂಜರಿಕೆ ಅಂತ ಹೇಳ್ತಾರಲ್ಲ, ಅಂಥದ್ದೆಲ್ಲ ಬರುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ, ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣ ಇರಬೇಕು ಹೊರತು ನೀವು ಹೆಚ್ಚೇನೋ ನಿಮಗೆ ಅಡ್ಡ ಪರಿಣಾಮಗಳಿಲ್ಲ. ಆರೋಗ್ಯ ವಿಚಾರವಾಗಿ ಉತ್ತಮ ಫಲ ಇದೆ. ಹಣಕಾಸು ವಿಚಾರವಾಗಿ ಉತ್ತಮ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅದಕ್ಕೇನು ಕೊರತೆಗಳಿಲ್ಲ. ಅವೆಲ್ಲ ಉತ್ತಮವಾಗಿ ಚೆನ್ನಾಗಿ ನಡೆಯುತ್ತೆ. ಗುರುಬಲದ ಅನುಕೂಲ ನಿಮಗೆ ಇರೋ ಕಾರಣ ನೀವು ವಿಶೇಷವಾಗಿ ಆತಂಕ, ಭಯ ಪಡೋದಿಲ್ಲ. ಕೆಲವೊಂದು ಮಾತು, ನಡವಳಿಕೆ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ, ರಿಲೇಷನ್ಶಿಪ್ಗಳ ವಿಚಾರ ಸ್ವಲ್ಪ ಸರಿಯಾಗಿ ಸಂಯಮವನ್ನು ಕಾಪಾಡಿಕೊಂಡ್ರೆ ಆಯಿತು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಅಥವಾ ಮೂರನೇ ವ್ಯಕ್ತಿಗಳ ವಿಚಾರ ಬಗ್ಗೆ ನೀವು ಏನಾದರೂ ಅವನ ಜಗಳವನ್ನು ಇತ್ಯರ್ಥ ಮಾಡೋದಾಗಲಿ, ಅಥವಾ ಅವರಿಗೆ ಜಾಮೀನು ಹಾಕುವಂಥದ್ದು ಇತ್ಯಾದಿ ಮಾಡಲಿ ಹೋಗಲಿಕ್ಕೆ ಅದು ನಿಮಗೆ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಕೊನೆಗೆ ಹೇಳುವಂಥ ಸೂರ್ಯ ಭಗವಂತರ ಯಾವುದಾದ್ರು ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಕನ್ಯಾ ರಾಶಿಯವರು. ಬಳಿಕ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಚತುರ್ಥದ ಸ್ಥಾನ, ಅರ್ಧಾಷ್ಟಮ ಸ್ಥಾನ ಅಂತ ಹೇಳ್ತಾರೆ. ಇದು ಸ್ವಲ್ಪ ಸಂಕಷ್ಟಗಳನ್ನು ಕೊಡುವ ಸ್ಥಾನ ಆಗಿರುತ್ತೆ. ಅಂದರೆ ಇಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟಗಳು ಎದುರಾಗ್ಬೋದು. ಆರ್ಥಿಕವಾಗಿಯೂ ಸ್ವಲ್ಪ ಏರುಪೇರಾಗುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೆ ಅದರಲ್ಲಿ ನಿಧಾನಗತಿ, ವಿಳಂಬ ಆಗುವಂಥದ್ದು, ಅಥವಾ ಕೆಲವೊಮ್ಮೆ ಫೇಲಿಯರ್ ಅಂದರೆ ವೈಫಲ್ಯಗಳು ಆಗುವಂಥದ್ದು, ಮನಸ್ಸಿಗೆ ಆತಂಕ ಕೊಡುವಂಥ ಘಟನೆಗಳು ಜರುಗುವುದು, ಅಥವಾ ಇನ್ನಿತರ ವ್ಯಕ್ತಿಗಳು ನಿಮಗೆ ವಿರುದ್ಧವಾದ ನಡೆಯನ್ನು, ಅಂದರೆ ನೀವೇನು ಮಾಡ್ತಿರೋ ಅದಕ್ಕೆ ವಿರುದ್ಧವನ್ನು ಮಾಡುವಂಥದ್ದು. ಅದೇ ಜನರಿಂದನೂ ವಿರೋಧ, ಬಂಧುಗಳಿಂದ ವಿರೋಧ, ಮನೆಯ ಸದಸ್ಯರು ಸಹ ವಿರೋಧ. ಉದಾಹರಣೆಗೆ ತಂದೆ ಮಾಡೋ ಯಾವುದೇ ಕೆಲಸಕ್ಕೆ ಮಕ್ಕಳು ವಿರೋಧ ಮಾಡೋದು, ಅಥವಾ ಮಕ್ಕಳು ಮಾಡೋ ಕೆಲಸಕ್ಕೆ ತಂದೆಯನ್ನು ವಿರೋಧ ಮಾಡೋದಾಗಲಿ, ಈ ರೀತಿ ಒಂದು ವೈರುಧ್ಯಗಳು ನಿಮಗೆ ಎಲ್ಲಿ ಹೋದರೂ ಒಂದು ವಿರೋಧಿಗಳು ಈಗ ಹುಟ್ಟುಕೊಳ್ತಾರೆ, ಅಥವಾ ಎಲ್ಲರಿಂದ ನಿಮಗೆ ವೈರುಧ್ಯಗಳು ಈಗ ಬರ್ತಾವೆ. ಇದಕ್ಕೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ವೃತ್ತಿ ಜಾಗದಲ್ಲೂ ಮನೆಯಲ್ಲೂ ಜರುಗುತ್ತೆ. ಜೊತೆಗೆ ನಿಮಗೆ ನಿರಾಶೆ, ಹತಾಶೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಜೊತೆಗೆ ಹಣಕಾಸಿನ ಸ್ವಲ್ಪ ಹರಿವು ಸ್ವಲ್ಪ ನಿಧಾನ ಆಗುತ್ತೆ. ಪದೇ ನಿಮಗೆ ಖರ್ಚುಗಳು ಜಾಸ್ತಿ ಬರುವಂಥದ್ದು. ಜೊತೆಗೆ ಮಾನಸಿಕ ಒತ್ತಡ ಹೆಚ್ಚಳಾಗುವಂಥದ್ದು. ಕೌಟುಂಬಿಕವಾಗಿ ಮನೆಯಲ್ಲಿ ಸಾಂಸಾರಿಕವಾದ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನೀವು ಮಾತು, ನಡವಳಿಕೆ ಬಗ್ಗೆ, ಜೊತೆಗೆ ನಿಮ್ಮ ದೈನಂದಿನ ವಿಚಾರಗಳ ಬಗ್ಗೆ, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹಾಗೆ ಸ್ವಲ್ಪ ಕಳಂಕಗಳು, ಅಪವಾದಗಳು, ಆರೋಪಗಳು ಬರ್ಬೋದಾಗಿದೆ. ಅವೆಲ್ಲದರಿಂದ ದೂರ ಇರುವಂಥ ನೀವು ಸಂಯಮವನ್ನು ಕಾಪಾಡ್ಕೊಳ್ಬೇಕು, ಮುನ್ನೆಚ್ಚರಿಕೆಯನ್ನು ಕಾಪಾಡ್ಕೊಳ್ಬೇಕು. ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ, ಅಪರಿಚಿತರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡೋದಾಗಲಿ, ಜೊತೆಗೆ ಏನಾದರೂ ಹಣವನ್ನು ಅಪರಿಚಿತರಲ್ಲಿ ಹೂಡಿಕೆ ಮಾಡೋದಾಗಲಿ, ಅದು ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಡೀಲ್ಗಳನ್ನು ಮಾಡೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಈ ಒಂದು ಕಾಲದಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಕೆಲವು ವಿಚಾರಗಳಲ್ಲಿ ನಿಮಗೆ ಅಪವಾದ, ಆರೋಪಗಳು ಬರುವ ಒಂದು ಭಯ ಇರುವ ಕಾರಣ ಅದನ್ನು ಸ್ವಲ್ಪ ನೀವು ಪರಿಶೀಲನೆ ಮಾಡಿಕೊಂಡು ಮುನ್ನಡೆಯಬೇಕು. ಯಾವುದೇ ರೀತಿ ಆತುರ ನಿರ್ಧಾರ ಅಥವಾ ಅರ್ಜೆಂಟ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ ತುಲಾರಾಶಿಯವರು. ಹಾಗಾಗಿ ಕೊನೆಗೆ ಹೇಳುವಂಥ ಈ ಸೂರ್ಯ ಭಗವಂತರಿಗೆ ಸಂಬಂಧಿತ ಯಾವುದೇ ಸ್ತುತಿ ಶ್ಲೋಕ, ಪರಿಹಾರ ಇತ್ಯಾದಿಗಳನ್ನು ಅನುಸರಿಸಬಹುದು. ಮುಂದೆ ವೃಶ್ಚಿಕ ರಾಶಿಯು ಈ ಬಾರಿ ಸೂರ್ಯ ಭಗವಂತರಿಂದ ಉತ್ತಮ ಒಂದು ಲಾಭವನ್ನು ಪಡೆಯುವಂಥ ಮೂರನೇ ರಾಶಿ ಆಗಿರುತ್ತೆ. ಆಗಲೇ ಮೇಷರಾಶಿ, ಸಿಂಹರಾಶಿಗೆ ಉತ್ತಮ ಫಲ ಅಂತ ವ್ಯಕ್ತವಾಯಿತು. ಈಗ ಮೂರನೇ ರಾಶಿಯಾಗಿ ಇಲ್ಲಿ ವೃಶ್ಚಿಕ ರಾಶಿ ವ್ಯಕ್ತವಾಗುತ್ತೆ. ವೃಶ್ಚಿಕ ರಾಶಿಗೆ ಆ ತೃತೀಯ ಸ್ಥಾನ, ನಿಮ್ಮ ರಾಶಿಯಿಂದ ಮೂರನೇ ಮನೆ ಆಗಿರುವಂಥ ತೃತೀಯ ಸ್ಥಾನದಲ್ಲಿ ಆ ಪರಿವರ್ತನೆ ಆಗಿರೋ ಕಾರಣ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಜೊತೆಗೆ ಯಾವುದೇ ರೀತಿಯ ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಕೋರ್ಟ್ ಕಚೇರಿಯಲ್ಲಿದ್ದಂಥ ವಾದ ವಿವಾದಗಳು ಇತ್ಯರ್ಥವಾಗಿ ನಿಮಗೆ ಅದರಲ್ಲಿ ವಿಜಯ ಆಗುವಂಥದ್ದು. ಜೊತೆಗೆ ಕೌಟುಂಬಿಕವಾದ ಏನಾದರೂ ಸಮಸ್ಯೆಗಳಿದ್ರೆ, ಅಂದರೆ ಆಸ್ತಿ ವಿಚಾರನೋ, ಭೂಮಿ ವಿಚಾರನೋ, ಪಿತ್ರಾರ್ಜಿತ ಸ್ವತ್ತುಗಳ ವಿಚಾರನೋ ಅವೆಲ್ಲಂದರೆ ಅವೆಲ್ಲ ಇತ್ಯರ್ಥವಾಗಿ ಅವೆಲ್ಲ ನಿಮಗೆ ಭಾಗವು ನಿಮಗೆ ಸಿಗುವಂಥದ್ದು. ಇನ್ನು ಕೆಲವರಿಗೆ ಭೂಮಿ ಕೊಳ್ಳೋ ಯೋಗ, ಮನೆ ಕೊಳ್ಳೋ ಯೋಗ, ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ಯೋಗ ಬರುತ್ತೆ. ಜೊತೆಗೆ ನಿಮ್ಮ ಒಂದು ವ್ಯಾಪಾರವನ್ನು ಅಥವಾ ನಿಮ್ಮ ಒಂದು ಉದ್ಯಮವನ್ನು, ಕೃಷಿ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸೋದಾಗಲಿ, ಅದಕ್ಕೆ ಬೇಕಾದ ಹೊಸ ಯಂತ್ರ, ಉಪಕರಣವನ್ನು ಖರೀದಿ ಮಾಡುವಂಥದ್ದಾಗಲಿ, ಇವೆಲ್ಲ ಚೆನ್ನಾಗಿ ನಿಮಗೆ ಅಭಿವೃದ್ಧಿಯ ಒಂದು ಪಥದ ಅನೇಕ ರೀತಿಯ ಶುಭ ಸೂಚನೆಗಳು ಆಗ್ತವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭವಿದೆ. ಇನ್ನು ಯಾರು ಉದ್ಯೋಗಕ್ಕೆ ಪ್ರಯತ್ನ ಮಾಡೋರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಈಗಾಗಲೇ ಉದ್ಯೋಗಿಗಳಾಗಿದ್ದು ಉದ್ಯೋಗದಲ್ಲಿರೋರಿಗೆ ಅವರ ಉದ್ಯೋಗದಲ್ಲಿ ಏನಾದರೂ ಬಡ್ತಿನೋ, ಪ್ರಮೋಷನೋ ಅಥವಾ ಸಿಗಬೇಕಾದ ಏನಾದರೂ ಸೌಕರ್ಯಗಳು ಎಲ್ಲ ಬೇಗ ಸಿಗುವಂಥದ್ದು. ಮೇಲಾಧಿಕಾರಿಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಮನೆ ಮಂದಿಯಲ್ಲಿ ಸಹ ಉತ್ತಮವಾದ ಬಾಂಧವ್ಯ ಇರುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಯೋಗ, ಧಾರ್ಮಿಕ ಸ್ಥಳಗಳ ಯಾತ್ರೆ ಮಾಡುವಂಥ ಯೋಗ, ಈ ರೀತಿ ಹಲವಾರು ಶುಭ ಯೋಗಗಳು, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ವೃಶ್ಚಿಕ ರಾಶಿಯವರಿಗೆ ಈ ಮಕರ ಮಾಸದಲ್ಲಿ ಜನವರಿ 14ರಿಂದ ಫೆಬ್ರವರಿ 12ರ ಅವಧಿಯಲ್ಲಿ ಖಂಡಿತ ಅವರು ಉತ್ತಮ ಫಲವನ್ನು ಪಡೆಯುವಂಥ ಅವಕಾಶ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ತಿಂಗಳಲ್ಲಿ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಆಸಕ್ತಿ ಉಳ್ಳವರು ಕೊನೆಗೆ ಹೇಳುವಂಥ ರವಿಗೆ ಅಥವಾ ಸೂರ್ಯ ಭಗವಂತರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡ್ಬೋದು. ಮುಂದೆ ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ಎರಡನೇ ಮನೆ ಅಂತ ಹೇಳ್ತಾರೆ.
ಇಲ್ಲಿ ಧನಸ್ಥಾನದಲ್ಲಿ ಅಷ್ಟೊಂದು ಉತ್ತಮ ಫಲಗಳು ವ್ಯಕ್ತವಾಗುವುದಿಲ್ಲ. ಕೆಲವೊಮ್ಮೆ ಕಷ್ಟ ನಷ್ಟಗಳ ಸೂಚನೆ ಅಂತಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಹಣದ ವಿಚಾರದಲ್ಲೂ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಏರುಪೇರುಗಳು ಬರುವಂಥದ್ದಿರುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆರೋಗ್ಯದಲ್ಲಿ ನಿಮಗೆ ಈಗಾಗಲೇ ಇದ್ದಂಥ ಸಮಸ್ಯೆಗಳು ಉಲ್ಬಣ ಆಗ್ಬೋದು. ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲು, ಹಲ್ಲು ಇತ್ಯಾದಿ ಶಿರೋಭಾಗ ಮತ್ತು ಮುಖಭಾಗದ ಅವಯವಗಳಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ಬೋದು. ಅದರ ಬಗ್ಗೆ ಸೂಕ್ತವಾದ ಎಚ್ಚರಿಕೆ ಜೊತೆಗೆ ವೈದ್ಯಕೀಯ ಚಿಕಿತ್ಸೆ ತಪಾಸಣೆಯನ್ನು ಮಾಡಿಕೊಳ್ಬೇಕು. ಅದೇ ರೀತಿ ಹಣದ ವಿಚಾರದಲ್ಲೂ ಅಷ್ಟೇ ಆಕಸ್ಮಿಕ ಧನ ನಷ್ಟ ಆಗುವಂಥ ಆಕಸ್ಮಿಕ ಲಾಭ ಅಲ್ಲ, ಈ ಮಕರ ಮಾಸದಲ್ಲಿ ಆಕಸ್ಮಿಕ ನಷ್ಟ ಆಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಜೊತೆಗೆ ಅನಪೇಕ್ಷಿತ ಖರ್ಚುಗಳು. ಅನಪೇಕ್ಷಿತ ಅಂದರೆ ಈ ಮೆಡಿಕಲ್ಗೆ, ಆರೋಗ್ಯದ ವಿಚಾರ, ಆಸ್ಪತ್ರೆ ಬಿಲ್ಗಳಿಗೆ, ಜೊತೆಗೆ ಇನ್ನಿತರ ಯಾವುದೇ ಯಂತ್ರ, ವಾಹನ ಇತ್ಯಾದಿಗಳು ರಿಪೇರಿಗಳಿಗೆ ಇತ್ಯಾದಿ ಅನಪೇಕ್ಷಿತವಾದ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಯಾವುದೇ ಫಲಗಳು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದು ನಿಮಗೆ ಟೈಮಲ್ಲಿ ಹಣ ಸಿಗುತ್ತೆ ಅಂತ ಇದ್ದರೆ ಅದು ಸ್ವಲ್ಪ ಭಾಳ ದಿನಗಳಷ್ಟು ಮುಂದೆ ಹೋಗುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳು ಕೋರ್ಟ್ ಕಚೇರಿಗೆ ಸಂಬಂಧಿತ ಕೆಲಸ ಕಾರ್ಯಗಳು ಈಗ ಸಿಗುತ್ತೆ ಅನ್ನೋ ಡಾಕ್ಯುಮೆಂಟ್ಗಳು ಮತ್ತು ತಿಂಗಳಾನುಗಟ್ಟಲೆ ಸ್ವಲ್ಪ ಲೇಟ್ ಆಗುವಂಥದ್ದು. ಈ ರೀತಿ ಎಲ್ಲದರಲ್ಲೂ ಸ್ವಲ್ಪ ವಿಘ್ನಗಳು, ವಿಳಂಬಗಳು, ಜೊತೆಗೆ ವಿಪರೀತ ಖರ್ಚುಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು. ಹಾಗಾಗಿ ತನು ಮನ ಧನದ ಸಂಯಮವನ್ನು ನೀವು ಮಕರ ಮಾಸದಲ್ಲಿ ಧನುರಾಶಿಯವರು ಕಾಪಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಉತ್ತಮ ಫಲ ನಿಮಗೆ ನಿರೀಕ್ಷೆ ಇರೋದಿಲ್ಲ. ಕೆಲವೊಂದು ವಿಚಾರದ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಸಂಶಯಾಸ್ಪದವಾದ ಯಾವುದೇ ಕೆಲಸ ಕಾರ್ಯದಲ್ಲಿ ಕೈ ಹಾಕೋದು ಬೇಡ, ಆರೋಗ್ಯದ ಒಂದು ನೆಗ್ಲೆಕ್ಟ್ ಜೀನ್ಸ್ ಮಾಡೋದು ಸಹ ಬೇಡ. ಅವೆಲ್ಲನ ಎಚ್ಚರಿಕೆ ಹೆಜ್ಜೆ ಗಮನಿಸಿಕೊಳ್ಳುತ್ತದೆ. ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಅನುಸರಿಸಬೇಕಾಗುತ್ತೆ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಗೆ ಅಲ್ಲಿ ರವಿ ಬರುವಂಥದ್ದು. ಯಾವಾಗಲೂ ರಾಶಿಗೆ ರವಿ ಬರೋದಾಗಲಿ, ರಾಶಿಗೆ ಗುರು ಬರೋದಾಗಲಿ, ರಾಶಿಗೆ ಬುಧ ಬರೋದಾಗಲಿ ಅದಷ್ಟು ಉತ್ತಮ ಫಲವನ್ನು ಕೊಡೋದಿಲ್ಲ. ಶನಿ ಮಹಾರಾಜರು ಬಂದರೂ ಅಷ್ಟೇ. ಕೇವಲ ಶುಕ್ರ ಮತ್ತು ಚಂದ್ರರು ತಮ್ಮ ಒಂದು ಸ್ಥಾನಕ್ಕೆ ಬಂದಾಗ, ತಮ್ಮ ಸ್ವರಾಶಿಗೆ ಬಂದಾಗ ಉತ್ತಮ ಫಲವನ್ನು ಕೊಡ್ತಾರೆ. ಹಾಗಾಗಿ ಈ ಗ್ರಹಗಳು ಈಗಂದರೆ ಸೂರ್ಯನಿಂದ ನಮಗೆ ಉತ್ತಮ ಫಲದ ನಿರೀಕ್ಷೆ ಮಕರ ರಾಶಿಯವರಿಗೆ ಇರೋದಿಲ್ಲ. ಅಂದರೆ ಇತರ ಗ್ರಹಗಳ ಉತ್ತಮ ಫಲ ನಿಮಗೆ ಇರುವಂಥದ್ದು ಇದ್ದೇ ಇರುತ್ತೆ. ಆದರೆ ಸೂರ್ಯನಿಂದ ನಿಮಗೆ ಮಕರ ಮಾಸದಲ್ಲಿ ಸ್ವಲ್ಪ ವಿರುದ್ಧ ಫಲಗಳು ಆಗ್ತವೆ. ಜನ್ಮರಾಶಿಗೆ ಬಂದಾಗ ಅಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ನಿಮಗೆ ಹದಗೆಡ್ಬೋದು, ಅಥವಾ ಆಹಾರದಿಂದ, ನೀರಿನ ದೋಷದಿಂದ ಏನಾದರೂ ಇನ್ಫೆಕ್ಷನ್ಗಳು, ನಂಜುಗಳು ಎಲ್ಲ ತೊಂದರೆಗಳು ಆಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಕರ ಮಾಸದಲ್ಲಿ ಖಂಡಿತ ಬೇಕಾಗುತ್ತೆ. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆಗಳು, ಉದಾಹರಣೆಗೆ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇನ್ನಿತರ ಸಮಸ್ಯೆ ಇದ್ದವರು ತಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಒಂದು ಅತಿರೇಕದ ಒಂದು ಆರೋಗ್ಯದ ಮೇಲೆ ನೆಗ್ಲಿಜೆನ್ಸ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಜೊತೆಗೆ ಏನಾದರೂ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧ ಕೆಲಸ, ಭೂಮಿ ವ್ಯವಹಾರದ ಸಂಬಂಧ ಕೆಲಸ ಇದರಲ್ಲಿ ಸ್ವಲ್ಪ ಅಲೆದಾಟುಗಳು ಹೆಚ್ಚಾಗುತ್ತೆ. ತಕ್ಷಣ ಕೆಲಸ ಆಗಲ್ಲ, ತುಂಬ ಒಂದು ಪೋಸ್ಟ್ಪೋನ್ ಆಗೋದು, ಅಥವಾ ಯಾವುದೇ ರೀತಿಯ ಕಾನೂನು ನಿಯಮಗಳು ಬದಲಾಗಿ ಅದರ ಒಂದು ತೊಂದರೆ ನಿಮಗೆ ಬರುವಂಥದ್ದು. ಈ ರೀತಿ ಯಾವುದೇ ಸಮಯಕ್ಕೆ ಸರಿಯಾಗಿ ಇಂತಹ ಕೆಲಸ ಕಾರ್ಯಗಳು ಆಗದೆ ಸ್ವಲ್ಪ ಅಲೆದಾಡುವಂಥ ಪರಿಸ್ಥಿತಿ. ಜೊತೆಗೆ ಇನ್ನು ಕೆಲವರಿಗೆ ತಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡುವಂಥದ್ದು ಪ್ರಮೇಯ ಬರ್ಬೋದು, ಅಥವಾ ಜಾಗವನ್ನು ಚೇಂಜ್ ಮಾಡುವಂಥದ್ದಾಗಲಿ, ಮನೆ ಬದಲಿಸೋದಾಗಲಿ, ಅಥವಾ ವ್ಯಾಪಾರದ ಅಂಗಡಿಯನ್ನು ಬದಲಿಸುವಂಥ ಪ್ರಮೇಯಗಳು ಬರ್ಬೋದು. ಇನ್ನು ಕೆಲವರಿಗೆ ಅನಿರೀಕ್ಷಿತವಾಗಿ ಟ್ರಾನ್ಸ್ಫರೇಬಲ್ ಜಾಬ್ ಯಾರಿಗಿರುತ್ತೆ ಅಂಥವರಿಗೆ ಅನಿರೀಕ್ಷಿತವಾಗಿ ಸಡನ್ನಾಗಿ ಟ್ರಾನ್ಸ್ಫರ್ಗಳಾಗುವಂಥದ್ದೆಲ್ಲ ಬರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಏರುಪೇರುಗಳು ಬರ್ತವೆ, ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರ್ತವೆ, ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆ ಬರುತ್ತೆ. ಜೊತೆಗೆ ಮನೆಯಲ್ಲಿ ಸಹ ಹಾಗೆ ಸ್ವಲ್ಪ ನೆಮ್ಮದಿಯ ಕೊರತೆ, ಆರ್ಥಿಕವಾಗಿ ಸಹ ಸ್ವಲ್ಪ ಎಲ್ಲ ಸ್ಪೀಡಾಗಿ ಆಗೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ನಿಧಾನ ಆಗುವಂಥದ್ದು, ಬರಬೇಕಾದ ಹಣಗಳು ಸ್ವಲ್ಪ ವಿಳಂಬ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ತನು ಮನ ಧನದಲ್ಲಿ ನಿಮಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜನ್ಮಸ್ಥ ರಾಶಿಗೆ ಬಂದಂಥ ರವಿಯು ನಿಮಗೆ ಹಲವಾರು ರೀತಿಯ ಒಂದು ಪರೀಕ್ಷೆಗಳನ್ನು ಒಡ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮಕರ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ನಿಮಗೆ ಸಾಡೆ ಸಾತಿಯ ಇನ್ನೂ ಈಗ ಸ್ವಲ್ಪ ಟೈಮ್ ಬಾಕಿ ಇದೆ. ಆಗಲೇ ಹೇಳಿದ್ದೇನೆ, ಮಾರ್ಚ್ 29ರವರೆಗೆ ನಿಮಗೆ ಸ್ವಲ್ಪ ಎಚ್ಚರಿಕೆ ಬೇಕೇ ಬೇಕು ಅಂತ. ಜೊತೆಗೆ ಈ ಕಾಲದಲ್ಲಿ ರವಿ ಪುತ್ರ ಇಬ್ಬರೂ ನಿಮಗೆ ಪರೀಕ್ಷಾ ಒಂದು ಸ್ಥಿತಿಯಲ್ಲಿರೋ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆತುರ ನಿರ್ಧಾರ ಬೇಡ, ಅಪರಿಚಿತರಲ್ಲಿ ತುಂಬ ವ್ಯವಹಾರ ಬೇಡ. ಜೊತೆಗೆ ನಿಮ್ಮ ಮಿತಿ ಮೀರಿ ಹಾಸಿಗೆ ಬಿದ್ದಷ್ಟೇ ಕಾಲು ಚಾಚಿದ್ರೆ ನಿಮ್ಮ ಮಿತಿ ಮೀರಿ ಯಾವುದಕ್ಕೆ ಕೈ ಹಾಕೋದಾಗಲಿ, ವಿಪರೀತ ಸಾಲ ಮಾಡೋದು, ಸಾಲ ಕೊಡೋದಲ್ಲ ಸಹ ಈ ತಿಂಗಳಲ್ಲಿ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಸೂರ್ಯ ಭಗವಂತರಿಂದ ಆಗುವಂಥ ಸ್ವಲ್ಪ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಅದರ ನಿವಾರಣೆಗಾಗಿ ನೀವು ಕೊನೆಗೆ ಹೇಳುವಂಥ ಈ ಸೂರ್ಯ ಭಗವಂತರ ಸ್ತೋತ್ರ, ಸ್ತುತಿ, ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ. ಮುಂದೆ ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ ನಷ್ಟ ಭಾವ ಅಂತ ಹೇಳಿದರೆ 12ನೇ ಮನೆ. ಹಾಗಾಗಿ ಅದು ಸಹ ಅಷ್ಟು ಉತ್ತಮವಾದ ಸ್ಥಾನ ಅಲ್ಲ. ಇಲ್ಲಿ ನಿಮಗೆ ಸ್ವಲ್ಪ ಮುನ್ನೆಚ್ಚರಿಕೆ ಎಲ್ಲ ರಂಗದಲ್ಲೂ ಬೇಕಾಗುತ್ತೆ. ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ಮಾತು ನಡವಳಿಕೆ ವಿಚಾರದಲ್ಲೂ ಎಲ್ಲ ರಂಗದಲ್ಲೂ ನೀವು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಮಾತಿನ ಕಾಲಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಕಾಲದಲ್ಲಿ. ಅಲ್ಲಿ ದ್ವಾದಶದ ಸ್ಥಾನದಲ್ಲಿರೋ ಕಾರಣ ಅಲ್ಲಿ ಕೌಟುಂಬಿಕವಾದ ಕಲಹ, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಸಹೋದರರ ಮಧ್ಯೆ, ಅಥವಾ ಇನ್ನಿತರ ಬಂಧು ರಿಲೇಷನ್ಗಳ ಮಧ್ಯೆ ಏನಾದರೂ ಮಾತಿನ ಕಲಹಗಳಾಗುತ್ತೆ. ಹಣದ ವಿಚಾರದಲ್ಲೋ, ಭೂಮಿ ವಿಚಾರದಲ್ಲೋ, ಅಥವಾ ಯಾವುದೇ ರೀತಿಯ ಸಭೆ ಸಮಾರಂಭಗಳ ವಿಚಾರದಲ್ಲೋ
ಇತ್ಯಾದಿ ಒಂದೊಂದು ಸಣ್ಣ ಪುಟ್ಟ ಕಾರಣಗಳಿಗೆ ದೊಡ್ಡ ದೊಡ್ಡ ವಿವಾದಗಳು ಆಗುವಂಥದ್ದು ಕುಟುಂಬದ ಮಧ್ಯೆ ಬರ್ಬೋದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ನಿಮಗೆ ವಿರೋಧ ಭಾವನೆ, ಅಸೂಯೆ, ದ್ವೇಷಗಳು ಹೆಚ್ಚಾಗುತ್ತೆ. ಇನ್ನಿತರ ಜಾಸ್ತಿ ದ್ವೇಷ ಮಾಡ್ತೀರಾ, ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ ಎಲ್ಲ ಬರುತ್ತೆ. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲೂ ಆಗುತ್ತೆ, ವೃತ್ತಿ ಜಾಗದಲ್ಲೂ ಬೇಜಾರಾಗುವಂಥ ಘಟನೆಗಳಾಗುತ್ತೆ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ, ತುಂಬ ಒಂದು ಸ್ಟ್ರಗಲ್ ಮಾಡಿ ಆಮೇಲೆ ಸಿಗುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ. ಯಾವುದು ನಮಗೆ ಅನಾಯಾಸವಾಗಿ ಸಿಗೋದಿಲ್ಲ, ತುಂಬ ಪ್ರಯಾಸ ಪಡಬೇಕು ಅಂದರೆ ತುಂಬ ಒಂದು ಸ್ಟ್ರಗಲ್ ಮಾಡಬೇಕಾಗತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗಿ ನಿದ್ರಾಹೀನತೆ ಬರ್ಬೋದು, ಕೆಲವರಿಗೆ ಸ್ವಲ್ಪ ದುಸ್ವಪ್ನಗಳು ಬರೋದು ಇತ್ಯಾದಿ ನಿಮಗೆ ವೈಯಕ್ತಿಕವಾಗಿ ಸ್ವಲ್ಪ ಅಡ್ಡ ಪರಿಣಾಮಗಳು ಈ ರವಿಯ ಕಾರಣದಿಂದ ಮಕರ ಮಾಸದಲ್ಲಿ ಬರ್ಬೋದಾಗಿದೆ. ಅವೆಲ್ಲ ನಿವಾರಣೆಗೆ ನೀವು ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡ್ಬೋದು ಈ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಹಾಗೆಯೇ ರವಿಯ ಒಂದು ಉತ್ತಮ ಫಲವಂಥ ಕೊನೆಯ ರಾಶಿ ಮೀನರಾಶಿ ಆಗಿರುತ್ತೆ. 4 ರಾಶಿಗಳಿಗೆ ಉತ್ತಮ ಫಲ ಬಂದಿದೆ: ಮೇಷ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಈಗ 4ನೇದಾಗಿ ಮೀನರಾಶಿ. ಮೀನರಾಶಿಗೆ ಯಾರಿಗೂ ಇರದಂಥ ಒಂದು ಅಪರೂಪವಾದ ಯೋಗ ಈಗ ಬಂದಿದೆ. ಸಾಡೆ ಸಾತಿಯ ಪರಿಣಾಮದ ಮಧ್ಯೆಯೂ ಒಂದು ಆಶಾಕಿರಣ, ಅಂದರೆ ತಾತ್ಕಾಲಿಕ 1 ತಿಂಗಳಿರುವಂಥ ಈ ಆಶಾಕಿರಣ ಬಂದಿದೆ. ಆ ಒಂದು ಲಾಭಸ್ಥಾನದ ಒಂದು ವಿಶೇಷವಾದ ಆಶೀರ್ವಾದ. ಸೂರ್ಯ ಭಗವಂತರು ನಿಮಗೆ ಈಗ ಲಾಭಸ್ಥಾನದಲ್ಲಿ ಬಂದಿದ್ದಾರೆ. ಆ ಲಾಭಸ್ಥಾನದಲ್ಲಿರುವಂಥ ರವಿಯು ನಿಮಗೆ ಯಶಸ್ಸನ್ನು, ಲಾಭವನ್ನು, ಆರೋಗ್ಯವನ್ನು, ಸುದ್ದಿಯನ್ನು ಕೊಡ್ತಾನೆ. ಹಣಕಾಸಿನ ನೆರವು ಉತ್ತಮವಾಗಿರುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳು ಈಗ ವೇಗವಾಗಿ ಆಗುತ್ತೆ. ಹಿಂದೆ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥದ್ದಾಗಲಿ, ಅದು ಹಿಂದೆ ನಿಮಗೆ ಯಾವುದು ವಿಫಲ ಆಗಿತ್ತು ಅಂದರೆ ಫೇಲಿಯರ್ ಆಗಿತ್ತು ಅದು ಈಗ ಸಕ್ಸಸ್ ಆಗುವಂಥದ್ದು. ಉದ್ಯೋಗದ ಪ್ರಯತ್ನದಲ್ಲಿ ಉದ್ಯೋಗ ಸಿಗುತ್ತೆ. ವ್ಯಾಪಾರಗಳನ್ನು ಆರಂಭ ಮಾಡೋರಿಗೆ, ಅದು ಉದ್ಯಮ ಆರಂಭ ಮಾಡೋರಿಗೆ ಉದ್ಯಮಕ್ಕೆ ಅವಕಾಶ ಸಿಗುತ್ತೆ. ಅಥವಾ ಇನ್ನೇನಾದರೂ ನೀವು ಸ್ಟಾರ್ಟಪ್ಗಳನ್ನು ಮಾಡಬೇಕು, ಇನ್ನೇನಾದ್ರು ಮಾಡಬೇಕು, ಹಿಂದೆ ಪ್ರಯತ್ನ ಪಟ್ಟಾಗ ಅದು ವಿಫಲ ಆಗಿತ್ತು, ಅದು ಈಗ ಮಾಡಿದರೆ ಆ ಪ್ರಯತ್ನಗಳು ಸಕ್ಸಸ್ ಆಗುತ್ತೆ. ವಿವಾಹ ಅಪೇಕ್ಷೆ ವಿವಾಹ ಫಿಕ್ಸ್ ಆಗುವಂಥದ್ದು. ಭೂಮಿ ಮನೆಗೆ ಸಂಬಂಧಿತ ಯಾವುದೇ ಕೆಲಸ ಕಾರ್ಯಗಳು ಈಗ ಸಕ್ಸಸ್ ಆಗುವಂಥದ್ದು. ಯಾವುದೇ ರೀತಿಯ ನಿಮ್ಮ ಇನ್ನಿತರ ಯಾವುದೇ ಪ್ರಯತ್ನಗಳಿಗೆ ಈಗ ಬೇಗನೆ ಫಲ ಸಿಗೋದು. ಹಣಕಾಸಿನ ಲಾಭ ಉತ್ತಮ. ವ್ಯಾಪಾರದವರಿಗೆ ವ್ಯಾಪಾರ ಚೆನ್ನಾಗುತ್ತೆ. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಚೆನ್ನಾಗಿ ಲಾಭಗಳು ಬರುತ್ತವೆ. ಜೊತೆಗೆ ಇನ್ನಿತರ ವೃತ್ತಿಪರರು ಅಂತ ಇರ್ತಾರೆ, ಹಾಗೆ ಪ್ರೊಫೆಷನಲ್ಗಳು, ಅದು ಅವರು ಡಾಕ್ಟರು, ಇಂಜಿನಿಯರು, ಲಾಯರು ಯಾರು ಇರ್ಬೋದು, ಅವರಿಗೆ ಈ ಕಾಲದಲ್ಲಿ ಅವರ ಒಂದು ಪ್ರೊಫೆಷನಲ್ಲಿ ಹೆಚ್ಚಿನ ಗೌರವ, ಹೆಚ್ಚಿನ ಭದ್ರತೆ, ಸ್ಥಾನಮಾನ, ಅಥವಾ ಕೆಲವು ಪ್ರಮೋಷನು, ಬಡ್ತಿ ಸಿಗುವಂಥದ್ದು, ಅಥವಾ ಇನ್ನೇನಾದರೂ ಒಂದು ಉತ್ತಮವಾದ ದೊಡ್ಡ ಹುದ್ದೆಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳಿವೆ. ಸರ್ಕಾರದ ಕೆಲಸ, ಕೋರ್ಟು ಕಚೇರಿ ಕೆಲಸಗಳೆಲ್ಲ ವೇಗವಾಗಿ ಆಗಲಿವೆ. ಸಿಗಬೇಕಾದ ದಾಖಲೆ ಪತ್ರಗಳು ಬೇಗನೆ ಸಿಗಲಿವೆ. ಈ ರೀತಿ ಸಾಡೆ ಸಾತಿಯ ಮಧ್ಯದಲ್ಲಿ ಅತ್ಯಪೂರ್ವವಾಗಿ ಬರುವಂಥ ಈ ಯೋಗ ನಿಮಗೆ, ಅದರಲ್ಲೂ ಇನ್ನೂ ಮುಂದಿನ ವರ್ಷ ಕಾಯಬೇಕು. ಈ ಲಾಭಸ್ಥಾನದ ಲಾಭ ಅವಕಾಶ ರವಿಯಿಂದ ಬರಬೇಕಾದ್ರೆ ಮುಂದಿನ ಮಕರ ಮಾಸದವರೆಗೆ ಕಾಯಬೇಕಾಗತ್ತೆ. ಹಾಗಾಗಿ ಈ ಮಕರ ಮಾಸವು ಮೀನರಾಶಿಯವರಿಗೆ ಅನೇಕ ರೀತಿಯ ಲಾಭಗಳನ್ನು, ಆದಾಯಗಳನ್ನು, ಸುಖಗಳನ್ನು, ಸಮೃದ್ಧಿಯನ್ನು ಕೊಡುವಂಥದ್ದಾಗಿದೆ. ಅದನ್ನೆಲ್ಲ ಮೀನರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಆಸಕ್ತಿ ಇದ್ದರೆ ಈಗ ಹೇಳುವಂಥ ಕೊನೆಗೆ ಹೇಳುವಂಥ ಈ ಸ್ತುತಿ ಸ್ತೋತ್ರ ಪ್ರಾರ್ಥನೆಗಳನ್ನು ನೀವು ಸಹ ಮಾಡ್ಬೋದಾಗಿದೆ. ಇವೆಲ್ಲವೂ ಸೂರ್ಯ ಭಗವಂತರ ಒಂದು ವಿಶೇಷವಾದ ಮಕರ ಮಾಸದ ಚಲನೆಯ ಮಕರ ಮಾಸದ ಫಲದ ವಿಶ್ಲೇಷಣೆ ಮಾಡಿದ್ದೇನೆ. ಅಲ್ಲಿ ಬರತಕ್ಕಂಥ 4 ರಾಶಿಗಳಿಗೆ ಅತ್ಯುತ್ತಮ ಫಲವು, 4 ರಾಶಿಗಳು ಸ್ವಲ್ಪ ಸಮ್ಮಿಶ್ರ ಫಲವು, ಇನ್ನುಳಿದ 4 ರಾಶಿಗಳು ಸ್ವಲ್ಪ ಸಂಕಷ್ಟದ ಫಲವು ವ್ಯಕ್ತವಾಗಿವೆ. ಈ ಮಧ್ಯಮ ಅಥವಾ ಸಂಕಷ್ಟ ಫಲಗಳು ವ್ಯಕ್ತ ಇದ್ದವರು ಯಾರೂ ಆತಂಕ ಪಡಬೇಕಾಗಿಲ್ಲ. ಅಥವಾ ಒಳ್ಳೆಯ ಫಲ ಬಂದವರು ಸಹ ಈ ಹೇಳುವಂಥ ಈ ಸುಲಭವಾದ ರವಿಯ ಒಂದು ಸರಳವಾದ ಸ್ತುತಿ ಸ್ತೋತ್ರ ಪ್ರಾರ್ಥನೆಗಳನ್ನು, ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಅದೇ ರೀತಿ ಸರಳವಾದ ಪೂಜಾ ಅನುಷ್ಠಾನಗಳನ್ನು ಸಹ ನೀವು ಮಾಡ್ಬೋದಾಗಿದೆ. ಸೂರ್ಯ ಭಗವಂತರು ಜಗತ್ಪಿತಾ ಸ್ವರೂಪರು, ಜಗತ್ತಿಗೆ ಒಂದು ಅವರು ಶಕ್ತಿಯನ್ನು ಅಥವಾ ಎಲ್ಲ ಗ್ರಹಗಳ ನಿಯಂತ್ರಕರು ಅವರಾಗಿದ್ದಾರೆ. ಅಂದರೆ ಎಲ್ಲ ಗ್ರಹಗಳು ಒಂದು ರವಿ ಅಧೀನದಲ್ಲಿರುತ್ತೆ. ಅಂದರೆ ಗ್ರಹರಾಜ ಅಂತ ಹೇಳ್ತಾರೆ, ಲೋಕ ಆತ್ಮ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಆ ಸೂರ್ಯ ದೇವರ ಒಂದು ವಿಶೇಷವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಗಳು, ಈ ವ್ಯಾಸರಹಿತವಾದ ಒಂದು ಶ್ಲೋಕ ಬರುತ್ತೆ, ಜನಪ್ರಿಯವಾದ ಶ್ಲೋಕ, ಎಲ್ಲರಿಗೂ ಸಾಧಾರಣ ಕೇಳಿರ್ತೀರ. ನಾನು ಪ್ರತಿ ಬಾರಿ ಇದನ್ನು ಹೇಳ್ತಾ ಇರ್ತೇನೆ, ಕೇಳಿಸ್ಕೊಳ್ಳಿ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಸರಳವಾದ ವೇದವ್ಯಾಸ ಭಗವಾನ್ ರಚಿತವಾದ ನವಗ್ರಹ ಸ್ತೋತ್ರದ ಮೊದಲನೇ ಶ್ಲೋಕ. ಅಂದರೆ 9 ಗ್ರಹಗಳಿಗೆ 9 ಶ್ಲೋಕ ಇರುತ್ತೆ. ಆಸಕ್ತಿ ಉಳ್ಳರೆ ನೀವು 9 ಹೇಳ್ಬೋದು. ಆದರೆ ಯಾರಿಗೆ ಸಮಯ ಅವಕಾಶ ಇಲ್ಲ ಅಥವಾ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಅಥವಾ ಉಚ್ಚಾರಣೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂಥವ್ರು ಈ ಒಂದೇ ಶ್ಲೋಕವನ್ನು, ಸೂರ್ಯನಿಗೆ ಸಂಬಂಧಿತವಾದ ಈ ಒಂದು ಶ್ಲೋಕನ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥದ್ದು. ಸಾಧ್ಯ ಆದರೆ 6 ಬಾರಿನೋ ಅಥವಾ 12 ಬಾರಿನೋ. 12 ಬಾರಿ ಅಂದರೆ ಸೂರ್ಯನ ಒಂದು ಸಂಖ್ಯೆ ದ್ವಾದಶಾದಿತ್ಯರು ಅಂತ ಹೇಳ್ತಾರೆ. ಹಾಗೆ 12 ಆದಿತ್ಯರು ಅಂತ ನಾವು 12 ತಿಂಗಳಿಗೆ ವಿಶೇಷವಾದ ಒಂದು ಅವರಿಗೆ ಸ್ವರೂಪವನ್ನು ಕೊಟ್ಟಿದ್ದೇವೆ. ಹಾಗೆ ಆ ಒಂದು 12 ಬಾರಿ ಈ ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ, ಈ ಶ್ಲೋಕವನ್ನು ನೀವು 12 ಬಾರಿ ಹೇಳಿಕೊಳ್ಳುವಂಥದ್ದು. ಅಥವಾ ಈ ಒಂದು ರವಿಯ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಸಹ ಹೇಳ್ಕೊಳ್ಬೋದು. 12 ಬಾರಿನೋ 6 ಬಾರಿನೋ ರವಿಯ ಪೀಡಾ ಪರಿಹಾರ ಸ್ತೋತ್ರ. ಗ್ರಹಾಣಾಮಾದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಹರತು ಮೇ ರವಿಹಿ. ಅಂದರೆ ವಿಷಮಸ್ಥಾನದ ನನ್ನ ದೋಷವನ್ನು ನಿವಾರಣೆ ಮಾಡುವ ಒಂದು ಗ್ರಹರಾಜನೇ ಅಂಥೇಳಿ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಹರತು ಮೇ ರವಿಹಿ.
ಸರಳವಾದ ಪೀಡಾ ಪರಿಹಾರ ಶ್ಲೋಕ. ಈ ಶ್ಲೋಕವನ್ನೇ ನೀವು 6 ಅಥವಾ 12 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಅದೇ ರೀತಿ ಈ ಸೂರ್ಯನಿಗೆ ಸಂಬಂಧಪಟ್ಟ ಒಂದು ಮೂಲ ಮಂತ್ರ ಬೀಜ ಸಹಿತವಾದ ಈ ರೀತಿ ಬರುತ್ತೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅನ್ನೋದು ಸರಳವಾದ ಬೀಜ ಸಹಿತವಾದ ಸೂರ್ಯದೇವರ ಮೂಲಮಂತ್ರ. ಇದನ್ನು 12 ಬಾರಿ 108 ಬಾರಿನ ಪಠನೆ ಮಾಡಿದರೆ ನಿಮಗೆ ಆ ಒಂದು ಆತ್ಮಬಲ ವೃದ್ಧಿ ಆಗುತ್ತೆ. ಇದಕ್ಕಿರತಕ್ಕಂಥ ಈ ಸೂರ್ಯ ಗ್ರಹದ ಒಂದು ಅಡ್ಡ ಪರಿಣಾಮಗಳು, ದೋಷಗಳು ನಿವಾರಣೆ ಆಗುತ್ತೆ. ಇದನ್ನು ಪ್ರತಿನಿತ್ಯವೂ ಅನುಷ್ಠಾನ ಮಾಡ್ಬೋದು. ಜೊತೆಗೆ ಗಾಯತ್ರಿ ಮಂತ್ರದ ಅನುಷ್ಠಾನ ಮಾಡಿ ಈ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥ ಪದ್ಧತಿ ಕೆಲವರಿಗೆ ಗೊತ್ತಿರುತ್ತೆ. ಅಂಥವ್ರು ಯಾರು ಗುರುಮುಖನ ಅಂಥದ್ದೆಲ್ಲ ಉಪದೇಶ ಆಗಿರುತ್ತೋ ಅಥವಾ ಸಂಧ್ಯಾ ವಂದನೆ ಮಾಡುವಂಥ ಪದ್ಧತಿ ಅಂಥವ್ರು ಸೂರ್ಯ ಭಗವಂತನಿಗೆ ಬೆಳಗ್ಗೆ ಮಧ್ಯಾಹ್ನ ಇತ್ಯಾದಿಗಳನ್ನ ಅರ್ಘ್ಯವನ್ನು ಕೊಡ್ತಾರೆ. ಹಾಗಾಗಿ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಶ್ರೀ ನಾರಾಯಣ ಸರಸ್ಯಾಸನ ಸನ್ನಿವಿಷ್ಟ ಕೇವಿರವಾನ್ ಮಕರಕುಂಡಲವಾನ್ ಕಿರೀಟಿಯಾರಿ ಹಿರಣ್ಮರ್ ವಪುರದತ್ತ ಶಂಖಚಕ್ರ ಶ್ವೇತವರ್ಣ ಅಗ್ನಿರ್ಮುಖ ಬ್ರಹ್ಮಶಿರ ವಿಷ್ಣು ಹೃದಯ ರುದ್ರೋಲಲಾಟಂ ಅಂತಲೇ ಪ್ರಾರ್ಥನೆ ಎಲ್ಲ ಬರುತ್ತೆ. ಜೊತೆಗೆ ಈ ಪ್ರಾತಃ ಕಾಲ ಅರುಣಮಂಡಲ ಮಧ್ಯವರ್ತಿ ಸೂರ್ಯನಾರಾಯಣ ಇದಮರ್ಘ್ಯಂ ದತ್ತನ್ನಮಮ ಅಂಥೇಳಿ ಅರ್ಘ್ಯವನ್ನು ಕೊಡ್ತಾರೆ. ಎಲ್ಲವೂ ಆ ಗಾಯತ್ರಿ ಮಂತ್ರದ ಅನುಷ್ಠಾನ ಮಾಡಿ ಮತ್ತು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ ಭಾಳ ಸರ್ವಶ್ರೇಷ್ಠ. ಅದನ್ನು ಪ್ರಾತಃ ಕಾಲದಲ್ಲೇ ಮಾಡೋದು, ಬ್ರಾಹ್ಮಿ ಕಾಲದಲ್ಲೇ ಮಾಡೋದು ಭಾಳ ಉತ್ತಮ. ಹಾಗಾಗಿ ಈ ಪ್ರಾತಃ ಕಾಲದಲ್ಲಿ ಅರ್ಘ್ಯ ಪ್ರದಾನ ಮಾಡ್ಬೋದು. ಇನ್ನು ಯಾರಿಗೆ ಈ ಗುರುಮುಖೇನ ಸೂರ್ಯ ನಮಸ್ಕಾರನ ಕಲ್ತಿರ್ತಾರೋ ಅಂಥವ್ರು ಸೂರ್ಯ ನಮಸ್ಕಾರನ ಮಂತ್ರಪೂರ್ವಕವಾಗಿ ಆಗುವಂಥದ್ದು ದ್ವಾದಶಾದಿತ್ಯರ ಹೆಸರು ಬರುತ್ತೆ. ಮಿತ್ರ ಎನ್ಮ, ರವ ಎನ್ಮ, ಸೂರ್ಯ ಎನ್ಮ, ಭಾನು ಎನ್ಮ, ಖಗ ಎನ್ಮ, ಪೂಷಣ ಎನ್ಮ, ಹಿರಣ್ಯಗರ್ಭ ಎನ್ಮ, ಬರೀಚಿ ಎನ್ಮ, ಆದಿತ್ಯ ಎನ್ಮ, ಸವಿತ್ರ ಎನ್ಮ, ಅರ್ಕ ಎನ್ಮ, ಭಾಸ್ಕರ ಎನ್ಮ ಅಂತ 12 ಆದಿತ್ಯರನ್ನು ಅಲ್ಲಿ ನಮಸ್ಕಾರ ಮಾಡುವಂಥದ್ದು ಇರುತ್ತೆ. ಜೊತೆಗೆ ಕೊನೆಗೆ ಮೇರು ನಮಸ್ಕಾರ ಅಂತ ಕೊನೆಯದಾಗಿ ಮಾಡ್ತಾರೆ. ಅದಕ್ಕೆ ಓಂ ಶ್ರೀ ಸವಿತಾ ಸೂರ್ಯ ನಾರಾಯಣಾಯ ನಮಃ ಅಂತ ಹೇಳಿ ಆ 12ನೇ ನಮಸ್ಕಾರವನ್ನು ಪೂರ್ಣಗೊಳಿಸುವಂಥದ್ದು. ಹಾಗಾಗಿ ಈ ಸೂರ್ಯ ನಮಸ್ಕಾರವು ಆರೋಗ್ಯಕ್ಕೂ ಮನಸ್ಸಿಗೂ ಆತ್ಮಬಲಕ್ಕೂ ಒಳ್ಳೆಯದು. ಜೊತೆಗೆ ಯಾವುದೇ ರೀತಿಯ ಗ್ರಹದೋಷ ನಿವಾರಣೆಗೆ ಒಳ್ಳೆಯದು. ಇವೆಲ್ಲವೂ ಸೂರ್ಯನಿಗೆ ಸಂಬಂಧಿತ ಅನುಷ್ಠಾನಗಳನ್ನು ಮಾಡುವುದಕ್ಕೆ ಒಳ್ಳೆಯದು. ಸೂರ್ಯನು ಪ್ರತ್ಯಕ್ಷವಾದ ದೇವರಾಗಿದ್ದಾರೆ. ಹಾಗಾಗಿ ಅವರು ಬ್ರಹ್ಮ ವಿಷ್ಣು ಶಿವ ಸ್ವರೂಪರು ಆಗಿದ್ದಾರೆ. ಹಾಗಾಗಿ ಆ ಒಂದು ಭಗವಂತನ ನೀವು ಆರಾಧನೆ ಮಾಡಿದರೆ ಇದನ್ನು ದೋಷ ಇದ್ದಾಗ ಅಷ್ಟೇ ಅಲ್ಲ, ಅದನ್ನು ಪ್ರತಿನಿತ್ಯದ ಒಂದು ಜೀವಮಾನ ಪರ್ಯಂತ ಅನುಷ್ಠಾನ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಅದರಿಂದ ನಿಮಗೆ ಆತ್ಮಬಲ ವೃದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಜೊತೆಗೆ ನಮ್ಮ ಏನೇನೋ ಸಮಸ್ಯೆಗಳಿದ್ರೆ ಖಂಡಿತ ಸೂರ್ಯನ ಆಶೀರ್ವಾದ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಅನುಷ್ಠಾನಗಳನ್ನು ಮಾಡ್ಬೋದು. ಜೊತೆಗೆ ಈ ನಾರಾಯಣ ಮತ್ತು ಶಿವ ಮತ್ತು ಶಂಕರರ ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡೋದು, ಹರಿಹರರ ಆರಾಧನೆ ಮಾಡೋದು ಸಹ ಸೂರ್ಯ ಭಗವಂತನ ಒಂದು ಪ್ರೀತ್ಯರ್ಥವಾಗಿದೆ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಅಥವಾ ಶಿವನಿಗೆ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಅಷ್ಟೋತ್ತರನೋ ಸಹಸ್ರನಾಮ ಸ್ತೋತ್ರನೋ ಇನ್ನಿತರ ಅನುಷ್ಠಾನಗಳನ್ನು ಮಾಡೋ ಸಹ ಒಂದು ಸೂರ್ಯನ ಪ್ರೀತ್ಯರ್ಥವಾಗಿ ಆಗುತ್ತೆ. ಅದನ್ನು ಸಹ ಮಾಡುವಂಥದ್ದು ಒಳ್ಳೆಯದು. ಇನ್ನು ಭಾನುವಾರದಂದು ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ಶಿವ ಅಥವಾ ವಿಷ್ಣು ದೇವಾಲಯಗಳಲ್ಲಿ ಏನಾದರೂ ವಿಶೇಷವಾದ ಸೇವೆಗಳನ್ನು ಸಲ್ಲಿಸುವಂಥದ್ದು, ಜೊತೆಗೆ ನಿಮ್ಮ ಒಂದು ಕುಲ ದೇವರ ಒಂದು ದೇವರುಗಳನ್ನು ಸಂದರ್ಶನ ಮಾಡೋದು, ಇದು ಸಹ ಒಂದು ಸೂರ್ಯನ ಬಗ್ಗೆ ಪ್ರೀತ್ಯರ್ಥವಾಗುತ್ತೆ. ಜೊತೆಗೆ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಪಿತೃಗಳನ್ನು ಗೌರವಿಸುವಂಥದ್ದು ಸಹ ಸೂರ್ಯನ ಒಂದು ಆರಾಧನೆಗೆ ಒಳ್ಳೆಯದಾಗುತ್ತೆ. ಹಾಗಾದರೆ ಸೂರ್ಯನು ಜಗತ್ಪಿತ ಸ್ವರೂಪ, ಪಿತೃಶಕ್ತಿಯೇ ಒಂದು ಸೂರ್ಯನ ಒಂದು ಸಂಕೇತ. ಹಾಗಾಗಿ ಹಿರಿಯರನ್ನು ಗೌರವಿಸೋದಾಗಲಿ, ಹಿರಿಯರಿಗೆ ಏನಾದರೂ ಅವರಿಗೆ ಸಹಾಯ ಮಾಡೋದಾಗಲಿ, ಹಿರಿಯರ ಒಂದು ಸೇವೆಗಳನ್ನು ಮಾಡುವಂಥದ್ದು, ಹಾಗಾಗಿ ಇದು ಸಹ ಒಂದು ಭಾಳ ಒಂದು ಉತ್ತಮವಾದ ಆಯ್ಕೆಯಾಗಿದೆ. ತಂದೆ ತಾಯಿಗಳನ್ನು ಹಿರಿಯರನ್ನು ಗೌರವಿಸುವಂಥದ್ದು. ಅದೇ ರೀತಿ ದಾನ ಧರ್ಮದ ಆಸಕ್ತಿ ಉಳ್ಳವರು ಈ ಸೂರ್ಯನಿಗೆ ಸಂಬಂಧಿಸಿದ ಗೋಧಿಯನ್ನು ದಾನ ಮಾಡುವಂಥದ್ದು. ಗೋಧಿ ಹಿಟ್ಟು, ಗೋಧಿ ಹಿಟ್ಟಿಂದ ಮಾಡಿದ ಉತ್ಪನ್ನಗಳು ಅಥವಾ ಗೋಧಿ ಹಿಟ್ಟಿಂದ ಮಾಡಿದ ತಿನಿಸುಗಳನ್ನು ನೀವು ಅನ್ನದಾನದ ರೂಪದಲ್ಲಿ ಕೊಡ್ಬೋದು. ಅಥವಾ ಯಾವುದೇ ರೀತಿಯ ಈ ಚಾರಿಟಿ ಸಂಸ್ಥೆಗಳಿಗೆ, ಸೇವಾ ಸಂಸ್ಥೆಗಳಿಗೆ, ವೃದ್ಧಾಶ್ರಮ, ಅನಾಥಾಶ್ರಮ, ಇನ್ನಿತರ ಆಶ್ರಮಗಳಿಗೆ ಈ ಗೋಧಿ ಹಿಟ್ಟನ್ನು ಅಥವಾ ಒಂದು ಅಡುಗೆಗೆ ಉಪಯುಕ್ತವಾದ ಗೋಧಿಯ ಉತ್ಪನ್ನಗಳನ್ನು ನೀವು ದಾನವಾಗಿ ಕೊಡುವಂಥದ್ದು ಭಾಳ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಇವೆಲ್ಲವೂ ರವಿಗೆ ಸಂಬಂಧಿತವಾದ ನೀವು ಯಾವುದೇ ರೀತಿಯ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಸರಳವಾದ ಉಪಾಯಗಳಾಗಿರ್ತವೆ. ಭಾನುವಾರದಂದು ವಿಶೇಷವಾಗಿ ಸೂರ್ಯನ ಅನುಷ್ಠಾನ ಮಾಡ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು, ಅಥವಾ ಸೂರ್ಯನಿಗೆ ಹೇಳಿದಂಥ ನಾಳೆ ಹೇಳಿದಂಥ ಯಾವುದೇ ಈ ಸ್ತುತಿ ಶ್ಲೋಕನ ಹೇಳ್ಬೋದು. ಇನ್ನು ಆದಿತ್ಯರದ ಸ್ತೋತ್ರ ಅನ್ನೋದು ಬಹಳ ಒಂದು ಪ್ರಸಿದ್ಧವಾದ ಶ್ಲೋಕ ಇರುತ್ತೆ. ಅದನ್ನು ನಿಮಗೆ ಸರ್ಚ್ ಮಾಡಿದರೆ ಗೂಗಲಲ್ಲಿ, ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಆದಿತ್ಯರದ ಸ್ತೋತ್ರವನ್ನು ನೀವು ಕೇಳಿಸ್ಕೊಳ್ಳೋದಾಗಲಿ ಅಥವಾ ನೀವೇ ಸ್ವತಃವಾಗಿ ಅದನ್ನು ಪಠನೆ ಮಾಡೋದಾಗಲಿ ಬಹಳ ಸರ್ವಶ್ರೇಷ್ಠ. ಇದರ ಕೆಲವರು ಲೈಫ್ ಟೈಮ್ ಆಗಿ ಇದನ್ನು ಮಾಡ್ತಾರೆ, ಅದನ್ನು ಅನುಷ್ಠಾನ ಮಾಡೋದು, ಇದು ಬಹಳ ಒಳ್ಳೆಯದು. ಆದಿತ್ಯದ ಸ್ತೋತ್ರ ಪಠನೆ ಮಾಡಿದರೆ ನಿಮ್ಮಲ್ಲಿ ಆ ವ್ಯಕ್ತಿತ್ವ ವೃದ್ಧಿ ಆಗುತ್ತೆ. ಅದು ಯಾವುದೇ ರೀತಿಯ ಶನಿ ಬಾಧನೋ, ರಾಹು ಬಾಧನೋ, ಕೇತು ಬಾಧನೋ, ಇನ್ನಿತರ ಯಾವುದೇ ದುಷ್ಟಗ್ರಹಗಳ ಬಾಧೆ ನಿಮಗೆ ಬರೋದಿಲ್ಲ, ಶತ್ರು ಪೀಡೆಗಳು ಬರೋದಿಲ್ಲ, ಯಾವುದೇ ರೀತಿಯ ಮಾಟ ಮಂತ್ರ ಮೋಸ ಇತ್ಯಾದಿಗಳು ಸಹ ನಿಮಗೆ ಆಗೋದಿಲ್ಲ. ಹಾಗಾಗಿ ಆದಿತ್ಯದ ಅನ್ನೋದು ಬಹಳ ಒಂದು ಸರ್ವಶ್ರೇಷ್ಠವಾದ ಒಂದು ಅಸ್ತ್ರವಾಗಿದೆ. ಇದು ಭಗವಾನ್ ಶ್ರೀರಾಮನಿಗೆ ಅಗಸ್ತ್ಯ ಮಹರ್ಷಿಗಳು ಬೋಧಿಸಿದಂಥದ್ದು. ಹಾಗೆ ಆದಿತ್ಯದ ಸ್ತೋತ್ರವನ್ನು ಸಹ ಪಠನೆ ಮಾಡೋದು ಬಹಳ ಉತ್ತಮವಾಗಿ ಸೂರ್ಯನ ಒಂದು ಅನುಗ್ರಹಕ್ಕೆ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಈ ಮಕರ ಮಾಸದಲ್ಲಿ ಸೂರ್ಯನ ಸಂಕ್ರಾಂತಿ ಮಕರ ಮಾಸದ ವಿಚಾರವಾಗಿ ವಿಶೇಷವಾದ ಫಲಗಳನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ತಮಗೆಲ್ಲರಿಗೂ ಸೂರ್ಯ ಭಗವಂತನ ಅನುಗ್ರಹದಿಂದ ಈ ಮಕರ ಮಾಸದಲ್ಲಿ ಆಯುರಾರೋಗ್ಯ ಶಕ್ತಿ ಜಾಲ ಬಡೋ ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.